मौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयं प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयादस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा कलो वादिराजा श्रीपादो अभिष्टदः सताम्। भूतराज नमस्तुभ्यं वादिराज गुरोर्प्रियः विद्राव सर्वबाधानः सदत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरिन्दवे श्रीराघवेन्द्र गुरवे नमो अत्यंत दयालवे। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुं। श्रीगुरुभ्यो नमः। हरिः ओಂ। ಏತದ್ದಿವಸ ಒಂದು ಪರ್ವಕಾಲ. ರಾಘವೇಂದ್ರ ಸ್ವಾಮಿಗಳ ಅಚ್ಛಿನ್ನ ಭಕ್ತರು, ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಮತ್ತು ವಿಶೇಷವಾಗಿ ರಾಯರನ್ನ ಕೊಂಡಾಡಿರ್ತಕ್ಕಂತಹ ನಮ್ಮ ವಾದೀಂದ್ರ ಸ್ವಾಮಿಗಳ ಒಂದು ಆರಾಧನಾ ದಿವಸ. ಶಿಷ್ಟಾಗಮೇ ಅನಧ್ಯಾಯ. ದೊಡ್ಡವರು ಬಂದಿರತಕ್ಕಂತಹ ಕಾಲಕ್ಕೆ ಪಾಠ ಪ್ರವಚನಾದಿಗಳನ್ನ ನಿಲ್ಲಿಸ್ಬೇಕು, ಮಾಡಬಾರದು. ಅಂದ್ರೆ ಏನರ್ಥ? ಅವರ ಸೇವೆಯನ್ನು ಮಾಡಬೇಕು. ತರುವಾಯ ಅವರ ಅನುಗ್ರಹದಿಂದಾಗಿ ನಾವು ಪಾಠ ಪ್ರವಚನಾದಿಗಳಲ್ಲಿ ತೊಡಗಬೇಕು ಎಂದು ತಿಳಿಸಿದ್ದಾರೆ. ಅದರಂತೆ ವಾದೀಂದ್ರ ಸ್ವಾಮಿಗಳ ಉದ್ಗ್ರಂಥ ಅವರ ಹೆಸರು ಹೇಳ್ತಾ ಇದ್ದಂತೆ ನಿಮ್ಗೆಲ್ಲ ಜ್ಞಾಪನಕ್ಕೆ ಬರೋದು ಯಾವುದು? ಗುರುಗುಣ ಸ್ತವನ. ರಾಯರು ವೃಂದಾವನದಿಂದ ತಲೆ ತೂಗ್ಬಿಟ್ರಂತೆ ನೋಡ್ರಿ. ಇನ್ನೆಂತಹ ಕ್ರಮ ಇರಬೇಡ. ಯಾವ ದಿವಸ ಅದನ್ನು ಸಮರ್ಪಣೆ ಮಾಡಿದ್ದು? ಅನೇಕ ಮಂದಿ ಯಾವ ದಿವಸ ಬಂಗಾರದ ಅಂಗಡಿಯಲ್ಲಿ ಕ್ಯೂ ನಿಂತಿರ್ತಾರೋ, ಯಾವ ದಿವಸ ಅದು? ಅಕ್ಷಯ ತೃತೀಯ. ಆದರೆ ವಾದೀಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ, ಅಂತಹ ಅಕ್ಷಯ ತೃತೀಯದ ದಿವಸ ವಿಶೇಷವಾಗಿ ದೊಡ್ಡವರನ್ನ ಸ್ತೋತ್ರ ಮಾಡಬೇಕು. ಹಿಂಗೆ ರಾಯರ ಮುಂದೆ ತಾವೇನು ಅವರಿಂದ ರಚಿತವಾಗಿರತಕ್ಕಂತಹ 33 ಶ್ಲೋಕಗಳಿಂದ ಯುಕ್ತವಾಗಿರತಕ್ಕಂತಹ ಒಂದು ಸ್ತುತಿರತ್ನವೇ ಗುರುಗುಣ ಸ್ತವನ. ಈ ಒಂದು ಸ್ತೋತ್ರದಲ್ಲಿ ವಿಶೇಷವಾಗಿ ಆಚಾರ್ಯರ ಸಿದ್ಧಾಂತವನ್ನೇ ತಾವು ಅನುಸರಿಸಿದ್ದಾರೆ. ಏನು ಸಿದ್ಧಾಂತವನ್ನೇ ಅನುಸರಿಸಿದ್ದಾರೆ ಅಂತಂದ್ರೆ, ಸೋತ್ತಮರಿಗೆ ನಮಸ್ಕಾರ ಮಾಡತಕ್ಕಂತಹ ಕ್ರಮ ಏನು ಅದನ್ನು ನಮಗೆ ಅಧ್ಯಾಪಿ ತಿಳಿಸ್ತಾ ಇದ್ದಾರೆ. ನಾವು ಮಂತ್ರಾಲಯಕ್ಕೆ ಹೋಗಿದ್ದೇವೆ ಅಂದ್ರೆ ಒಂದಾಗಿ ರಾಯರ ಸ್ತೋತ್ರ ಮಾಡುವುದು, ಇಲ್ಲಪ್ಪ ಸೋದಾಕ್ಷೇತ್ರಕ್ಕೆ ಹೋಗಿದ್ದೇವೆ ಅಂತಂದ್ರೆ ವಾದಿರಾಜ ಸ್ತೋತ್ರ ಮಾಡುವುದು. ಹೀಗೆ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ಪ್ರತಿಪಾದಿತರು ಯಾರಿದ್ದಾರೋ
ಅವರನ್ನಷ್ಟೇ ಸ್ತೋತ್ರ ಮಾಡೋದು ಅಂತ ಹಿಂಗ್ ನಾವೇನ ಅರ್ಥ ಮಾಡಿದ್ರೆ ಏತತ್ ಕ್ರಮ ಅಲ್ಲ ಅಂತ ತಿಳಿಸು. ನಾವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಪರಂಪರಾಗತವಾಗಿ ತಾರತಮ್ಯಾನುಸಾರ ನಾವು ಸೋತ್ತಮರನ್ನ ಸ್ಮರಣೆ ಮಾಡಬೇಕು ಅನ್ನೋದನ್ನೇ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ನಮಗೇನ್ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಯಥಾವತ್ತಾಗಿ ವಾದೀಂದ್ರ ಸ್ವಾಮಿಗಳು ಗುರುಗುಣಸ್ತವನದಲ್ಲಿ ತಾವು ತಿಳಿಸ್ತಾರೆ. ಮೊದಲನೇ ಶ್ಲೋಕದಲ್ಲಿ ಉನ್ಮೀಲನ್ ನೀಲ ನೀರೇ ರುಹ ನಿವಾಹ ಮಹಾ ಪುಷ್ಟಿ ಮುಷ್ಟಿಂ ದಯಶ್ರೀ ಪರಮಾತ್ಮನನ್ನ ತಾವು ಸ್ತೋತ್ರ ಮಾಡ್ತಾ, ಇದರಿಂದಾಗಿ ನಮಗೇನಂತ ತಿಳಿಸಿದ್ರು, ಗುರು ಗುಣ. ಗುರು ಅಂದ್ರೇನು? ದೊಡ್ಡವರು ಅಂತ ಅರ್ಥ. ದೊಡ್ಡವರಲ್ಲಿ ಪರಮಾತ್ಮನೇ ಸರ್ವೋತ್ತಮ. ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ತಾವೇನ್ ತಿಳಿಸಿದ್ದಾರೆ? ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿಹಿ ಅಂತ ಏನ್ ತಾವು ತಿಳಿಸಿದ್ದಾರೋ ಅದನ್ನು ಯಥಾವತ್ತಾಗಿ ವಾದೀಂದ್ರ ಸ್ವಾಮಿಗಳು ತಾವಿಲ್ಲಿ ಆ ಒಂದು ಕ್ರಮವನ್ನು ಅನುಸರಿಸ್ತಾ ಮುಂದೆ ಲಕ್ಷ್ಮೀದೇವಿಯನ್ನು ತಾವು ಸ್ತೋತ್ರ ಮಾಡ್ತಾ, ತರುವಾಯ ಹನುಮ ಭೀಮ ಮಧ್ವ ಮತ್ತೊಂದು ಶ್ಲೋಕದಲ್ಲಿ ಆಚಾರ್ಯ ಮಧ್ವರನ್ನ ತಾವು ಸ್ತೋತ್ರ ಮಾಡ್ತಾರೆ. ಒಂದೊಂದು ಶ್ಲೋಕದ ವೈಶಿಷ್ಟ್ಯ ಏನು ಅಂತಂದ್ರೆ ಆ ಗುರುಗಳಲ್ಲಿರ್ತಕ್ಕಂತಹ ಗುರು ಗುಣ ಯಾವುದು ಅದನ್ನ ಚಿಂತನೆ ಮಾಡಿದ್ರೆ ಸಾಕದ್ದೆ. ಗುರು ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದಾದಂತ ಒಂದು ಗುಣ ಸೋತ್ತಮರಲ್ಲಿ ಯಾವುದನ್ನು ನಾವು ಸ್ಮರಣೆ ಮಾಡಿಬಿಟ್ರೆ ಎಲ್ಲಾ ಗುಣಗಳು ಅಲ್ಲಿ ಗ್ರಾಹ್ಯ ಆಗುತ್ತೋ ಮಹಾಜಟ್ಟಿ ಭಲ್ಲಿಂಗ ನ್ಯಾಯ ಹಂಗರ್ಥ ಮಾಡ್ರಿ ಅಂತಂದ್ರು. ಅದರಂತೆ ಮಧ್ವರಾಯನ ಸ್ತೋತ್ರ ಮಾಡಬೇಕಾದ್ರೆ ವಾದೀಂದ್ರ ಸ್ವಾಮಿಗಳು ತಾವು ತಿಳಿಸ್ತಾರೆ, ರೂಪೇ ಲೌಕೈಕ ದೀಪೇ ಪ್ರಸರತ ಹೃದಯಂ ಮಾಮಕಂ ಮಧ್ವನಾಂ. ರೂಪೇ ಲೋಕೈಕ ದೀಪೆ, ಇಡೀ ಜಗತ್ತಿಗೆ ಏಕದೀಪ ಸ್ಥಾನದಲ್ಲಿ. ದೀಪ ಅಂದ್ರೆ ಏನು? ಜ್ಞಾನ. ನಮಗೆ ತತ್ವಜ್ಞಾನ ಬರಬೇಕು ಅಂತಂದ್ರೆ ಯಾರನ್ನು ಹಿಡಿಬೇಕು? ಶ್ರೀಮದ್ ಆಚಾರ್ಯರನ್ನೇ ನಾವು ಮರುಹೊಂದಬೇಕು ಅನ್ನೋದನ್ನೇ ಗುರುಗುಣಸ್ತವನದಲ್ಲಿ ಮಧ್ವರಾಯರ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರೆ, ಮುಂದೆ ಟೀಕಾಕೃತ್ಪಾದರು ಅಂತ ಒಂದು ಟೀಕಾರಾಯರಲ್ಲಿ ಅತಿ ದೊಡ್ಡದಾದಂತ ಒಂದು ಗುಣ ಯಾವುದು ಅಂತಂದ್ರೆ ಆಶ್ಚರ್ಯಚರ್ಯೋ ಜಯಾರ್ಯ. ಟೀಕಾಕೃತ್ಪಾದರ ಚರಿತ್ರೆಯೇ ಆಶ್ಚರ್ಯ ಅಂತಂದ್ರೆ. ಯಾಕೆ ಆಶ್ಚರ್ಯ ಅಂತಂದ್ರೆ 18ನೇ ವಯಸ್ಸಿನ ತನಕ ತಾವೇನ್ ಮಾಡ್ತಿದ್ರು? ಅಸ್ತ್ರವಿದ್ಯಾ ಶಸ್ತ್ರವಿದ್ಯಾ ಹಿಂಗಿದ್ದವರು, ಕುದುರೆ ಮೇಲೆ ಸವಾರಿ ಹೊರಟವರು, ಭೀಮರತಿಗೆ ಹೋಗಬೇಕು, ಕೂತಂತಹ ಕಾಲಕ್ಕೆ ಕುದುರೆಯಿಂದ ಇಳಿದಿಲ್ಲ, ಹಾಗೇ ನೇರವಾಗಿ ಬಾಯಿ ಹಚ್ಚಿಬಿಟ್ರಂತೆ. ಅಲ್ಲೇ ಅಕ್ಷೋಭಿತಿರ್ತರು ತಾವು ಕೂತಿದ್ರು. ಕಿಂಪಶು ಪೂರ್ವದೇಹೆ ಅಂತ ತಾವಲ್ಲಿ ಉದ್ಗಾರವನ್ನು ಮಾಡೋಣ. ಇದರಿಂದಾಗಿ ಅವರಿಗೆ ಮೂಲ ರೂಪದ ಸ್ಮರಣೆ ಬಂದು ಹೋಯ್ತು ಅಂತ. ಅಷ್ಟೇ ಅಲ್ಲ, ವೈರಾಗ್ಯಜನ್ಯ ಆಯಿತು. ತರುವಾಯ ಸನ್ಯಾಸವನ್ನು ಸ್ವೀಕಾರ ಮಾಡೋಣ. 18ನೇ ವಯಸ್ಸಿಗೆ ಸನ್ಯಾಸ ಸ್ವೀಕಾರ, 32 ಪ್ರಾಯಶಃ ಏತದ್ ವಯಸ್ಸಿಗೆ ವೃಂದಾವನ ಪ್ರವೇಶ. ಇರ್ತಕ್ಕಂತಹ 10-12 ವರ್ಷದಲ್ಲಿ ಶ್ರೀಮನ್ ನ್ಯಾಯಸುಧಾ ಅನ್ನೋ ಗ್ರಂಥವನ್ನು ರಚನೆ ಮಾಡಿಕೊಟ್ರು. ಏನಿಲ್ರಿ, ಹಿಂದೆ ಎಲ್ಲ 12 ವರ್ಷ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ರು, ಅದಕ್ಕೋಸ್ಕರ ರಚನೆ ಮಾಡಿದ್ದಾರೆ ಅಂತ ಹಿಂಗೇನಾರು ಹೇಳೋಣ ಅಂತಂದ್ರೆ ಟೀಕಾಕೃತ್ಪಾದರು ತಿಳಿಸ್ತಾರೆ. ಶ್ರೀಮನ್ ನ್ಯಾಯಸುಧಾ ತಾವು ಹೇಳಬೇಕಾದ್ರೆ ನ ಶಬ್ದಾವಧೌ ಗಾಢ ನಚ ನಿಗಮ ಚರ್ಚಾಸು ಚತುರ. ನಮ್ಗೆ ಯಾವ್ಯಾವ ಪಾಠ ಆಗಿಲ್ಲ ಅಂತಂದ್ರು. ನ್ಯಾಯಶಾಸ್ತ್ರ ಆಗಿಲ್ಲ, ತರ್ಕ ಆಗಿಲ್ಲ, ಮೀಮಾಂಸಾ ಆಗಿಲ್ಲ, ಯಾವುದೂ ಇಲ್ಲ ಅಂತಂದ್ರು. ಮತ್ತೆ ಹೆಂಗ್ರಿ ಇಂತಹ ಉದ್ಗ್ರಂಥ ರಚನೆ ಮಾಡ್ತಾ ಇದ್ದೀರಿ ಅಂತ ಹಿಂಗ್ ಹೇಳಿದ್ರೆ, ಗುರು ಕಾರುಣ್ಯ ಸರಣಿ ಶ್ರೀಮದ್ ಆಚಾರ್ಯರ ಅನುಗ್ರಹ ಬಲ, ಅದರಿಂದಾಗಿ ನಾವು ಇಂತಹ ಉದ್ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಟೀಕಾಕೃತ್ಪಾದರಲ್ಲಿ ಆಶ್ಚರ್ಯಚರ್ಯೋ ಜಯಾರ್ಯ ನೋಡಿ ಹಿಂಗೊಂದು ಶಬ್ದ. ಇನ್ ತರುವಾಯ ವ್ಯಾಸರಾಜರ ಬಗ್ಗೆ ತಾವು ಸ್ತೋತ್ರ ಮಾಡ್ತಾ, ವ್ಯಾಸರಾಜರಿಂದ ಪ್ರಣೀತವಾಗಿರತಕ್ಕಂತಹ 3 ಗ್ರಂಥಗಳು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂತಂದ್ರೆ, ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ನೃಹರೇ ರಿಂಧತೆ ಯತ್ ಪ್ರಬಂಧಾ ಯದ್ವಾ ಗದ್ವೈತ ವಿದ್ಯಾ ಅಚಲ ಕುಲಕುಲಿಶ ಪ್ರೌಢಿಮಾ ಢೌಕತೆ ಸಹ ಶ್ರೇಯೋ ಭೂಯೋ ವಿದದ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಹೀಗೆ
ವ್ಯಾಸರಾಜರಿಂದ ಬಂದಿರತಕ್ಕಂತಹ 3 ಮೇರು ಕೃತಿಗಳು, ಅದು ನರಸಿಂಹದೇವರ 3 ಕಣ್ಣಿಗೆ ಸಾದೃಶ್ಯವಾಗಿರತಕ್ಕದ್ದು. ನೇತ್ರ ನೀವತ್ರಯೋಪಿ ತ್ರಿಜಗತಿನ್ಹರೇ, ಹೀಗೆ ನರಸಿಂಹದೇವರ ಕಣ್ಣಿಗೆ ಸಾದೃಶ್ಯವಾದದ್ದು ಯಾವುದು? ನಮ್ಮ ವ್ಯಾಸರಾಜರಿಂದ ರಚಿತವಾಗಿರತಕ್ಕಂತಹ ಗ್ರಂಥಗಳು. ಇನ್ನು ಮುಂದೆ ನೋಡಿ, ಕ್ರಮ ನೋಡ್ರಿ ಹೆಂಗೆ ತಗೊಂಬರ್ತಾ ಇದ್ದಾರೆ ವಾದೀಂದ್ರ ಸ್ವಾಮಿ. ಮೊದಲು ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಪುನಃ ವಿಶೇಷವಾಗಿ ಆ ನಮ್ಮ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದಿರತಕ್ಕಂತಹ ಮಧ್ವರಾಯರನ್ನು ಪುನಃ ಇನ್ನೊಂದು ಆವರ್ತಿ ಚಿಂತನಾದಿಗಳನ್ನು ನಡೆಸ್ತಾ, ತರುವಾಯ ಟೀಕಾಕೃತ್ಪಾದರು, ವ್ಯಾಸರಾಜರು, ವ್ಯಾಸರಾಜರ ಅಚ್ಛಿನ್ನ ಶಿಷ್ಯರಾಗಿರತಕ್ಕಂತಹ ಯಾರು? ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರ ಬಗ್ಗೆ ಹೇಳಬೇಕಾದರೆ ಅಲ್ಲೇನು ಒಕ್ಕಣೆ ಹಾಕಿದ್ರು ಅಂತಂದ್ರೆ, ಚಾತುರ್ ಏಕಾಕೃತಿಯ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೀತ. ವಿಜೇಂದ್ರ ಸ್ವಾಮಿಗಳಲ್ಲಿ ಅಂತ ತಗೊಂಡ್ರೆ ಚಾತುರ್ಯ ಅಂತ ನೋಡ್ರು, ಭಾರಿ ಚಾತುರ್ಯ. ಎಷ್ಟು ಚಾತುರ್ಯ ಅವರಲ್ಲಿ ಅಂತಂದ್ರೆ, ವ್ಯಾಸರಾಜರಿಂದ 12 ಬಾರಿ ಸುಧಾ ಮಂಗಳ ಆಗಿತ್ತಂತ. ನಮ್ಮಲ್ಲಿ ಏಕಬುದ್ಧಿ, ದ್ವಿಬುದ್ಧಿ, ತ್ರಿಬುದ್ಧಿ ಅಂತಿರುತ್ತೆ. ಅದರಂತೆ ಇವರು ಪಾಪ ನೋಡ್ರಿ ಎಷ್ಟು ದಡ್ರಿದ್ರು, 12 ಸತಿ ಪಾಠ ಮಾಡಿದ್ರು. ಹಂಗಲ್ಲ, ಒಂದೊಂದು ಸತಿ ಒಂದೊಂದು ಕ್ರಮದಲ್ಲಿ, ವಿಶೇಷವಾದ ಕ್ರಮದಲ್ಲಿ ವ್ಯಾಸರಾಜರು ಪಾಠ ಮಾಡಬೇಕು ಅಂದ್ರೆ ಸಾಮಾನ್ಯನ ಅದು. ಅಂತಹ ವ್ಯಾಸರಾಜರಿಂದ 12 ಬಾರಿ ಸುಧಾಮಂಗಳವನ್ನು ಮಾಡಿ ಒಳ್ಳೆ ಕೆತ್ತನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ರಂತೆ ವ್ಯಾಸರಾಜ. ಮುಂದೆ ತಮ್ಮ ಪೀಠಕ್ಕೆ ಇವರೇ ಎಲ್ಲ ಸಂಕಲ್ಪ ಮಾಡಿದ್ರು. ನಮ್ಮ ಸುರೇಂದ್ರರು ಬಂದು ದ್ವಾದಶಿ ಇನ್ನೇನು ಆಪೋಷಣೆ ತಗೋಬೇಕು, ತೀರ್ಥ ಹಾಕಿದ್ದಾರೆ ಸ್ವಾಮಿ, ಒಂದು ಅಪೇಕ್ಷಾ ಅಂದ್ರು. ರಾಜಗುರುಗಳು ವ್ಯಾಸರಾಜರು, ಬೇಕಾದ್ ಕೇಳ್ರಿ ಅಂದ್ರು ವ್ಯಾಸರಾಜರು. ಸ್ವಾಮಿ ನಮ್ಗೆ ಇನ್ನೇನು ಬೇಡ, ನೋಡ್ರಿ ಅಲ್ಲೊಂದು ರತ್ನ ಇದೆಯಲ್ಲ ಅದ್ ಕೊಡ್ರಿ ಅಂತ ವಿಷ್ಣು ತೀರ್ಥರು ತೋರಿಸದ್ರಂತೆ. ತೋರಿಸಿದಾಗ ವ್ಯಾಸರಾಜರು ಒಂದಾವರ್ತಿ ಆಲೋಚನೆ ಮಾಡ್ತಾ ಮುಗುಳ್ನಕ್ಕರಂತೆ. ಅಲ್ಲ, ನಮ್ಮ ಸಂಕಲ್ಪ ಇದ್ದದ್ದು ಗೋಪಾಲಕೃಷ್ಣ ದೇವರ ಅರ್ಚಕರಾಗಬೇಕು ಅಂತ, ಆದ್ರೆ ಹರಿಸಂಕಲ್ಪ ಇರೋದು ರಾಮದೇವರ ಅರ್ಚಕ ಆಗಬೇಕು ಅಂತ ಕೃಷ್ಣಾರ್ಪಣ ಅಂದೇ ಬಿಟ್ರಂತೆ. ನೋಡ್ರಿ ಎಂತಹ ತ್ಯಾಗಮೂರ್ತಿಗಳು ನಮ್ಮ ವ್ಯಾಸರಾಜ. ಹೆಂಗ ಮಾಡ್ತಾ ಆ ವಿಷ್ಣು ತೀರ್ಥರೇ ಮುಂದೆ ನಮ್ಮ ರಾಯರ ಪರಮಗುರುಗಳಾಗಿರತಕ್ಕಂತಹ ವಿಜೇಂದ್ರ ಸ್ವಾಮಿಗಳು. ಇವರ ಚಾತುರ್ಯ ಏನು ಅಂತಂದ್ರೆ, ಅವರ ಮಾತೇ ಚಾತುರ್ಯ ಅಂತ ನೋಡ್ರಿ. ಬಹಳ ಚಮತ್ಕಾರದಿಂದ ಶಬ್ದಗಳನ್ನು ಪ್ರಯೋಗ ಮಾಡ್ತಿದ್ರು. ಆ ಮೊದಲನೇ ಸನ್ಯಾಸ ದಂಡ ವ್ಯತ್ಯಾಸ ಆದ್ಮೇಲೆ ಆ ಅನುಗ್ರಹ ಭಾಷಣದಲ್ಲಿ ಪರಮಾತ್ಮ ನಿರ್ವಿಕಾರ, ನಮಗ್ ವಿಕಾರ ಹೋಗಿಲ್ಲ ಅಂದ್ರು. ನಾವೆಲ್ಲ ವಿಕಾರ ಇರೋರೇ ನೋಡಿ, ಹಿಂಗ್ ಹೇಳ್ಬಿಟ್ಟು ಅಲ್ರಿ ವಿಕಾರ ಇದ್ರಿ ಯಾಕಪ್ಪ ಇವ್ರು ಸನ್ಯಾಸ ತಗೊಂಡ್ರು, ಇದೇನು ಕ್ರಮ ಅಂತ ಹಿಂಗ ಅರ್ಥ ಮಾಡಿದ್ರೆ ನೋಡಿ, ನಮ್ಮ ವಿಜೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ ಹೇಗಿತ್ತು ಅಂತಂದ್ರೆ, ಜನ್ಮನಾಮ ವಿಠಲಾಚಾರ್ಯರಂತೆ. ಸನ್ಯಾಸವನ್ನು ವ್ಯಾಸರಾಜರು ಸ್ವೀಕಾರ ಮಾಡಿದಾಗ ವಿಷ್ಣು ತೀರ್ಥರು, ದಂಡ ವ್ಯತ್ಯಾಸ ಆದ್ಮೇಲಾದ್ರೂ ವಿಕಾರ ಹೋಗುತ್ತೇನೋ ಅನ್ಕೊಂಡ್ರಂತೆ. ಆಗ್ಲೂ ಕೂಡ ಏನಾಗೋಯ್ತು, ವಿಜೇಂದ್ರರು ಆಗೋದ್ರು. ವಿಠಲಾಚಾರ್ಯರು ವಿಕಾರ ಬಂತು, ವಿಷ್ಣು ತೀರ್ಥರು ಅಲ್ಲೂ ವಿಕಾರ ಇದೆ, ಇನ್ ಪುನಃ ವಿಜೇಂದ್ರ ಸ್ವಾಮಿಗಳು ಅಲ್ಲೂ ವಿಕಾರ ಇದೆ. ನಮ್ಮನ್ನ ವಿಕಾರ ಬಿಟ್ಟು ಹೋಗಿಲ್ಲ ಅನ್ನೋದು ಹಿಂಗ ಅರ್ಥ ಮಾಡ್ಬಿಟ್ಟು, ಇದೇ ಚಾತುರ್ ಏಕಾಕೃತಿಯ ಚತುರಧಿಕ ಶತಗ್ರಂಥ ರತ್ನ ಪ್ರಣೀತ ಹಿಂಗ್ ತಿಳಿಸ್ಬಿಟ್ಟು 104 ಗ್ರಂಥಗಳನ್ನ ತಾವೇನು ರಚನೆ ಮಾಡಿದ್ದಾರೆ ಮಹಾನುಭಾವರು. ಮುಂದೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವರೇ ನಮ್ಮ ರಾಯರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂತಹ ವಿದ್ಯಾಗುರುಗಳು ಮತ್ತು ಆಶ್ರಮ ಗುರುಗಳು ಆಗಿರ್ತಕ್ಕಂಥವರೇ ನಮ್ಮ ಸುಧೀಂದ್ರ ಸ್ವಾಮಿಗಳು. ಇವರಲ್ಲಿ ಯಾವುದು ಗುರುಗುಣ ಅಂತಂದ್ರೆ, ಕರ್ನಾಟಕ್ಷೋ ನಿಪಾಲ ಪ್ರತಿಪದ ರಚನಾ ಅನೇಕ ರತ್ನಾಭಿಷೇಕ. ಸುಧೀಂದ್ರ ಸ್ವಾಮಿಗಳು ಒಂದೊಂದು ಗ್ರಂಥವನ್ನು ರಚನೆ ಮಾಡಬೇಕು. ಅದಕ್ಕೆ ಏತತ್ ಕಾಲಮಾನದಲ್ಲಿದ್ದಂತಹ ರಾಜ ಆತ ತಾನು ಬಂದು ಆ ಗ್ರಂಥಕ್ಕೆ ರತ್ನಾಭಿಷೇಕ ತಾನು ಮಾಡಿಸ್ತಾ ಇದ್ದಂತೆ. ಇದವರ ಪಾಂಡಿತ್ಯದ ಹಿರಿಮೆ. ಆದರೆ ಇವರಲ್ಲಿದ್ದಂತಹ ಭಕ್ತಿ ಹೇಗಿತ್ತು ಸುಧೀಂದ್ರ ಸ್ವಾಮಿಗಳಲ್ಲಿ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ. ಪತ್ರೀಶಾರೂಢ ಲಕ್ಷ್ಮೀ ಪತಿಪದನಲಿನೋ ದಗ್ರರೋಲಂಬಲೀಲೋ. ಆ ಸಂಸ್ಥಾನ ಪೂಜೆಗೆ ಅಂತ ಕೂತಿರ್ಬೇಕು. ಏತತ್ಕಾಲಕ್ಕೆ ಗರುಡಾರೂಢನಾದ ಲಕ್ಷ್ಮೀನಾರಾಯಣ ದೇವರಲ್ಲಿ ಪರಮಾತ್ಮನನ್ನ ಏನ ಪ್ರತಿಮಾ ಇದೆ, ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ ತಾವು ತುಳಸಿ ದಳವನ್ನು ಹಾಕ್ಲಿಕ್ಕೆ ಹೋದ್ರೆ ಸಾಕ್ಷಾತ್ ಪರಮಾತ್ಮ ಬಂದು ಕೂತ್ಬಿಟ್ಟಿರೋದು.
ಪತ್ರೀಶಾರೂಢ ಲಕ್ಷ್ಮಿ ಪದಿಪದನಲಿನೋ ದಗ್ರರೋಲಂಬಲೀಲೋ. ಸುಧೀಂದ್ರ ಸ್ವಾಮಿಗಳು ಒಂದೊಂದು ವ್ಯಾಖ್ಯಾನವನ್ನು ಮಾಡ್ತಾ ಇದ್ರೆ ಪರಮಾತ್ಮ ನರ್ತನಾದಿಗಳನ್ನು ಮಾಡ್ತಾ ಇದ್ದಂತೆ ನೋಡಿ. ಇದು ನಮ್ಮ ಸುಧೀಂದ್ರ ಸ್ವಾಮಿಗಳಲ್ಲಿರ್ತಕ್ಕಂತಹ ಗುರುಗುಣ. ಇನ್ನು ಮುಂದೆ ನಮ್ಮ ಮಂತ್ರಾಲ್ ರಾಯರು, ಇವರಲ್ಲಿ ಯಾವುದು ಅಂತಂದ್ರೆ ಧೀರಶ್ರೀ ರಾಘವೇಂದ್ರ. ರಾಯರನ್ನ ತಾವು ಹೇಳಬೇಕಾದರೆ ಏನಂತ ಒಕ್ಕಣೆ ಹಾಕ್ಬಿಟ್ರಲ್ಲಿ, ಧೀರಶ್ರೀ ರಾಘವೇಂದ್ರ, ರಾಯರನ್ನ ಧೀರರು ಅಂತಂದು. ಅಲ್ರಿ, ನಿಮ್ ವಾದೀಂದ್ರ ಸ್ವಾಮಿಗಳಿಗೆ ಯಾರಿಗೆ ಯಾವ ವಿಶೇಷಣ ಹಾಕಬೇಕು ಅನ್ನೋದು ತಿಳಿಬೇಕು ಬೇಡ. ಧೀರರು ಶೂರರು ಅಂತ ಹಾಕೋದು ಯಾರಿಗೆ? ಕ್ಷತ್ರಿಯ ರಾಜರಿಗೆ. ನೀವು ಭೀಮಸೇನ್ ದೇವ್ರಿಗೆ ಹಾಕ್ರಿ, ನಾವೇನ್ ಬೇಡ ಅಂತೀವ? ಅದು ಹೋಗಿ ಹೋಗಿ ಸನ್ಯಾಸಿಗಳು ಕಮಂಡ್ಲಿ ಹಿಡಿದಿರೋರ್ಗೆ ಧೀರರು ಅಂತ ನೀವ್ ಹಿಂಗಂದ್ರೆ ಏನ್ ಅರ್ಥ ಇದು ಅಂತಂದ್ರೆ, ಆ ಧೀರ ಹೇಳಲಿಲ್ಲ ಇಲ್ಲಿ. ಧೀರ ಅಂದ್ರೆ ಏನು? ಧೀ ಧೀ ಅಂದ್ರೆ ಜ್ಞಾನ. ಧಿಯೋ ಯೋನಃ ಪ್ರಚೋದಯ. ಧೀ ಅಂದ್ರೆ ಜ್ಞಾನ. ಧಿಯಾ ರಮತೆ. ರಮತೆ ಅಂದ್ರೆ ಆನಂದ. ಧೀ ಅಂದ್ರೆ ಜ್ಞಾನ. ರ ಅಂದ್ರೆ ಆನಂದ. ಜ್ಞಾನದಲ್ಲೇ ಆನಂದ ಪಡೋರು ಯಾರು? ನಮ್ಮ ರಾಯರು. ನೋಡಿ, ಹಿಂಗ್ ತಿಳಿಸ್ಬಿಟ್ಟು ಅದಕ್ಕೆ ಇಡೀ ರಾಯರ ಸ್ತೋತ್ರವನ್ನು ಅಪಣಾಚಾರ ತಾವೇ ಹೇಳಿ ಸಮರ್ಪಣೆ ಮಾಡಿದ್ರೆ, ಬೃಂದಾವನದಿಂದ ಮಂತ್ರಾಲ್ ರಾಯರು ಏನಂದ್ರು? ಸಾಕ್ಷಿ ಹಯಾಸ್ಯೋಕ್ತಿ. ಹಯಗ್ರೀವ ದೇವರನ್ನು ಕರೆದು ಬಿಟ್ರಂತೆ. ಯಾಕೆ ಹಯಗ್ರೀವ ದೇವರನ್ನು ಕರೆದ್ರು ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ಜ್ಞಾನಾವತಾರ. ಅಂದ್ರೆ ರಾಯರಿಗೆ ಯಾವುದರಿಂದ ಹೆಚ್ಚು ಪ್ರೀತಿ ಅಂತಂದ್ರೆ ಜ್ಞಾನ ಕಾರ್ಯದಲ್ಲಿ ಅವರು ಹೆಚ್ಚು ಪ್ರೀತರಾಗ್ತಾರೆ. ರಾಯರ ಸನ್ನಿಧಾನ ಎಲ್ಲುಂಟು? ಶ್ರೀಪೂರ್ಣಬೋಧ ಗುರುತೀರ್ಥ ವಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶನ್. ಅಪಣಾಚಾರ ತಾವಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ತಿಳಿಸ್ತಾರೆ, ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ. ರಾಯರನ್ನ ನಾವ್ ಎಲ್ಲಿ ನೋಡ್ಬೇಕಂತೆ? ಶ್ರೀ ಲಕ್ಷ್ಮೀದೇವಿ, ಪೂರ್ಣಬೋಧ ಪರಮಾತ್ಮ, ಗುರುಗಳು ಮಧ್ವರಾಯರು, ತೀರ್ಥ ಅವರ ಶಾಸ್ತ್ರ. ಅವರ ಶಾಸ್ತ್ರ ಯಾವ ಒಂದು ಕ್ರಮದಲ್ಲಿ ಇದೆ ಅಂದ್ರೆ ಪಯೋಬ್ಧಿ, ಅದೇ ಒಂದು ಅಮೃತ ಸಾಗರ. ಆ ಅಮೃತ ಸಾಗರವನ್ನೇ ಆಶ್ರಯವಾಗಿ ಉಳ್ಳವರು ಯಾರೋ ಅವರೇ ನಮ್ಮ ಮಂತ್ರಾಲ್ ರಾಯರು. ನೋಡಿ, ಹಿಂಗೆ ಹೇಳ್ಬಿಡ್ತಾರೆ. ಆದ್ರಿಂದ ಅವರೇನಾಗೋದ್ರು? ಧೀರ ಶ್ರೀ ರಾಘವೇಂದ್ರ. ಇಷ್ಟು ಹೇಳ್ತಾ ವಾದೀಂದ್ರ ಸ್ವಾಮಿಗಳು ಈ ಗುರುಗುಣ ಸ್ತವನದಲ್ಲಿ ವಿಶೇಷವಾಗಿ ಗುರುಗಳ ಮಹಿಮಾ ತಾವು ತಿಳಿಸ್ತಾ ಇದ್ದಾರೆ. ಏನ್ ಗುರುಗಳ ಮಹಿಮಾ? ಮೋಕ್ಷ ಕೊಡ್ತಕ್ಕಂಥವನು ಸಾಕ್ಷಾತ್ ಪರಮಾತ್ಮನೇ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಪರಮಾತ್ಮನೇ ಮೋಕ್ಷ ಕೊಡುವವನು. ಹಾಗಾದರೆ ಈ ಗುರುಗಳು, ಯತಿಗಳು, ದಾಸಕಕ್ಷ ಇವೆಲ್ಲ ಯಾಕೆ ಬೇಕು ನಮಗೆ? ನೇರವಾಗಿ ದೇವರನ್ನೇ ಹಿಡಿದು ಬಿಡೋಣ. ಬ್ರಹ್ಮದೇವರೇನಾರು ಮೋಕ್ಷ ಕೊಡ್ತಾ ಇರೇನು? ಬ್ರಹ್ಮದೇವರು ಮೋಕ್ಷ ಕೊಡ್ಲಿಕ್ಕೆ ಆಗೋಲ್ಲ. ಲಕ್ಷ್ಮೀದೇವಿ ಕೊಡ್ತಾಳೇನು? ಲಕ್ಷ್ಮೀದೇವಿ ಕೊಡ್ಲಿಕ್ಕೆ ಆಗೋಲ್ಲ. ಕೊಡೋನು ಯಾರು? ಪರಮಾತ್ಮ. ಹಾಗಾದ್ರೆ ಯಾರು ಕೊಡ್ತಾನೋ ಅವನನ್ನೇ ಹಿಡಿದು ಬಿಡೋಣ ಅಂತಂದ್ರೆ ಅದಕ್ಕೆ ವಾದೀಂದ್ರ ಸ್ವಾಮಿಗಳು ತಿಳಿಸಿದ್ರು, ಹಂಗಲ್ಲ ಅಂತಂದ್ರು. ನೋಡಿ, ಭಾಗವತದಲ್ಲಿ ಪ್ರಣೀತವಾಗಿರ್ತಕ್ಕಂತಹ ಕಪಿಲೋಪಾಖ್ಯಾನದಲ್ಲಿ ಪರಮಾತ್ಮ ದೇವಹೂತಿಗೆ ತಾನೇನು ಉಪದೇಶ ಮಾಡಿದ್ದಾನೋ ಆ ಅಂಶವಂತ ಉಂಟು. ಮೋಕ್ಷಕ್ಕೆ ಎರಡು ಮಾರ್ಗ, ಒಂದು ಹಠಯೋಗ, ಮತ್ತೊಂದು ಭಕ್ತಿಯೋಗ. ಹಠಯೋಗವನ್ನೇ ಧ್ಯಾನ ಯೋಗ ಅಂತ ಕರೆದಿದ್ದಾರೆ. ಧ್ಯಾನ ಯೋಗಕ್ಕೆ ಅರ್ಹತೆ ಏನು? 8 ಅಂಶಗಳನ್ನ ಕಪಿಲನಾಮಕನಾದ ಪರಮಾತ್ಮ ತಾನು ಉಲ್ಲೇಖ ಮಾಡ್ತಾನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಯೋಗ, ಸಮಾಧಿ. ಇಷ್ಟು ನಾವು ಅರ್ಹತೆಯನ್ನು ಪಡಿಬೇಕಂತೆ ನೋಡಿ. ಯಾವುದಕ್ಕೆ? ಧ್ಯಾನ ಯೋಗ. ಅಂದರೆ ಧ್ಯಾನ ಯೋಗವನ್ನು ಮಾಡೋಣ ಅಂತಂದ್ರೆ ವಾದೀಂದ್ರ ಸ್ವಾಮಿಗಳಂದ್ರು, ಯೋಗೋ ಯಃ ಕರ್ಮ ನಾಮ ಕವಿಭಿರಭಿಹಿತೋ ಯಚ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನಾ ಸಿದ್ಧಕಾಯ. ಹಠಯೋಗ ಧ್ಯಾನ ಯೋಗವನ್ನ ಹಿಡಿದು ನಾವೇನಾರು ಪರಮಾತ್ಮನನ್ನ ಹೊಂದೋಣ ಅಂತಂದ್ರೆ ಅದಕ್ಕೇನ್ ತಿಳಿಸ್ತಾ ಇದ್ದಾರೆ? ನಾ ಸಿದ್ಧಕಾಯ. ದೇಹದಲ್ಲಿ ದಾಢ್ಯತನೇ ಇಲ್ವಂತೆ ನೋಡಿ. ಅದಕ್ಕೆ ನಮ್ಮಲ್ಲಿ ಒಂದು ನಾಲ್ನುಡಿನೇ ಹೊರಟು ಬಿಡ್ತು. ಯಾಕೆ ಅಳ್ತೀಯೋ ಬ್ರಾಹ್ಮಣ ಅಂದ್ರೆ ಮುಂದೆ ಬರೋ ಏಕಾದಶಿಗೆ ಎಂದಂತೆ. ಈ ಸತಿ ಅನೇಕ ಮಂದಿಗೆ ಒಂದಲ್ಲ ಎರಡು, ಹೌದು ಇಲ್ಲ ಹಿಂಗ್ ಬೇರೆ ಆಗೋಗಿಲ್ಲ. ನಾವು ಪಂಚಾಂಗ ಮೊದಲು ಬಿಡುಗಡೆ ಆದಾಗ ನೋಡೋದಿ ಅದನ್ನ, ಈ ಸತಿ ಎಷ್ಟು ಅಂತ, ಈ ಸತಿ ಸಾಕಷ್ಟು ಅಂತಂದ ನಮ್ ದೇವರು. ಹೌದು ಇಲ್ಲ, ಈ ಸತಿ ದೊಡ್ಡ ಸರಮಾಲಿನೇ ಕೊಟ್ಬಿಟ್ಟಿದ್ದಾರೆ. ಒಂದಲ್ಲ ಎರಡು ಅಂತ. ಒಂದು ಅತಿರಿಕ್ತ ಆದ್ರೂ ಆಗ್ಬೋದು, ಇಲ್ಲ ಶ್ರವಣ ಉಪವಾಸ ಆದ್ರೂ ಆಗ್ಬೋದು, ಒಟ್ಟು ಉಪವಾಸ ಅಂದ್ರೆ ಹೌದು ಅಂತ ತಿಳಿಸ್ಬೋದು. ಹೌದಲ್ಲ? ಹಾಗಾದ್ರೆ ಒಂದ್ ದಿವಸ ಆದ್ರೆ ಚಂದ,
ಎರಡನೇ ದಿವಸಕ್ಕೆ ಗೋವಿಂದ. ಹಿಂಗ ಕೂತಿರ್ತೀವಿ ನೋಡಿ. 2 ಏಕಾದಶಿ ಇದೆ ಅಂದ್ರೇನೆ ನಾಸಿದ್ಧ ಕಾಯ, ದೇಹ ಅದನ್ನೇ ತಾನು ಧಾರಣೆ ಮಾಡುವಲ್ವಂತೆ. ಇನ್ನ ತನುವ ದಂಡಿಸಿ, ದೇಹವನ್ನ ದಂಡಿಸಿ ಸಾಧನೆ ಮಾಡಿ ಪರಮಾತ್ಮನ ಹೊಂದುತ್ತೇನೆ ಅಂತಂದ್ರೆ ಅದಾಗೋಲ್ಲ ಅಂದ್ಬಿಟ್ರು ವಾದೀಂದ್ರ ಸ್ವಾಮಿ. ಇನ್ನು ಉಳಿದದ್ದು ಯಾವುದು ನಮಗೆ? ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ಸುಲಭ ಇದೆ ರೀ ಅಂತಂದ್ರೆ ಅದಕ್ಕೆ ಶಾಸ್ತ್ರಕಾರ ತಿಳಿಸ್ತಾ ಇದ್ದ. ನಮ್ಮ ಟೀಕಾಕೃತ್ಪಾದರು ತಾವು ತಿಳಿಸಿದ್ರು, ಭಕ್ತಿ ಅಂದ್ರೆ ಏನ್ ಅರ್ಥ ಮಾಡಿದ್ರಿ? ಸುಮ್ನೆ ಕೆನ್ಗೆ ಹೊಡ್ಕೊಳ್ಳೋದು, ನಮಸ್ಕಾರ ಮಾಡೋದು, ಲಕ್ಷ ದೀಪ ಹಚ್ಚೋದು, ಇದನ್ನ ಯಾರು ಭಕ್ತಿ ಅಂತ ಕರೆದಿದ್ದಾರಾ? ಕರ್ಮ ಆಯ್ತಷ್ಟೇ, ಕರ್ಮಾನುಷ್ಠಾನ. ಫಲ ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ, ಫಲ ಇದೆ. ಆದ್ರೆ ಮೋಕ್ಷ ಫಲ ಬೇಕು ಅಂತಂದ್ರೆ ಯಾವುದು ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಅನೇಕಾಧಿಕ ಅಪ್ರತಿಹತ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ರೀತಿ ಪ್ರೋಕ್ತ ನೋಡಿ. ಹಿಂಗೆ ತಿಳಿಸ್ಕೊಡ್ತು, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು. ಹಾಗಾದ್ರೆ ಜ್ಞಾನವನ್ನ ಸಂಪಾದನೆ ಮಾಡಿ ಆ ಜ್ಞಾನ ಭಕ್ತಿಯಲ್ಲಿ ಅದು ಪರಿವರ್ತನ ಆಗಬೇಕು. ಆಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಸರಿ, ಜ್ಞಾನ ಸಂಪಾದನೆ ಮಾಡೋಣ ಅಂತಂದ್ರೆ ತನುಮತಿರನಯೋಹೋ ತಾವದಾವಾರ್ಜನೇಯಂ. ತನುಮತಿರನಯೋಹೋ, ಅಷ್ಟು ಬುದ್ಧಿನೇ ಇಲ್ವಂತೆ ನೋಡ್ರಿ. ನಾವು ಏನೋ ಪುರಾಣ ಕಥಾಭಾಗ ಅದನ್ನೆಲ್ಲ ಹೇಳ್ತಿದ್ರೆ ನಾವು ಕೂತಿರ್ತೇವೆ, ಕೇಳ್ತೇವೆ. ಅದೇ ಯಾವ್ದಾರು ಒಂದು ಪ್ರಕರಣ ವಿಷಯ ತಗೊಂಡ್ಬಿಟ್ರೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಬ್ರಹ್ಮಾನು ಶಬ್ದವನ್ನ 2 ಕ್ರಮದಲ್ಲಿ ಅರ್ಥ ಮಾಡಬೇಕು, ಯೌಗಿಕಾರ್ಥ ರೂಢಾರ್ಥ ಅಂತ ಹಿಂಗ್ ತಗೊಂಡ್ಬಿಟ್ರೆ ಅದೇನೋ ಆಚಾರ್ಯ ಏನೋ ಹೇಳ್ತಾರಪ್ಪ, ಈ ವಾರ ಒಂದ್ ಕಳ್ಕೊಂಬಂದ್ ಮುಂದಿನ ವಾರದಿಂದ ಹೋಗೋಣ ಅಂತ ಹಿಂಗಾಗೋಗುತ್ತೆ. ಇಡಿಸ್ದವರು ಹೇಳೋರು ಇಬ್ರು ಕೂತಿರ್ಬೇಕು. ಅನುಮತಿರನ ಯೋಹೋ ತಾವದಾವಾರ್ಜನೇಯಂ. ಹಾಗಾರ ಅಂತಹ ಬುದ್ಧಿಶಕ್ತಿಯೇ ಇರೋಲ್ವಂತೆ ನೋಡ್ರಿ. ಇನ್ ಹೇಳೋರ್ ಕಥೆ ಆಗಿರತ್ತೆ. ಮುಂದಿನ ವಾರ ಆಚಾರ್ಯ ಹೋದ್ವಾರ ಅದನ್ನ ಹೇಳಿದ್ರ ನಾನ್ ಹೇಳಿದ್ದ ಅಂತೀವಿ, ಹೇಳಿದವರೇ ಮರ್ತ ಹೋಗಿರ್ತೀವಂತೆ. ನಮ್ ಕಥೆ ಹಿಂಗಾಗೋದಿಲ್ಲ. ಆದ್ರೆ ತನುಮತಿ ರಣಯೋಹೋ, ಜ್ಞಾನ ಮಾರ್ಗದಿಂದ ಪರಮಾತ್ಮನನ್ನ ಹೊಂದ್ಲಿಕ್ಕೆ ನಮಗೆ ಅಷ್ಟು ಬುದ್ಧಿಶಕ್ತಿ ಇಲ್ಲ. ದೇಹವನ್ನು ದಂಡಿಸೋಣ ಅಂತಂದ್ರೆ ನಾಸಿದ್ಧ ಕಾಯ. ಹಾಗಾದ್ರೆ ಮೋಕ್ಷಕ್ಕಿರೋದೇ 2 ಮಾರ್ಗ. ಆ 2 ಮಾರ್ಗವೂ ಕೂಡ ನಮ್ಗೇನಾಗೋಯ್ತು? ಮುಚ್ಚಿದಂತೆ ಆಗೋಯ್ತು. ಓಹೋ, ಹಾಗಾದ್ರೆ ನಮಗ್ ಮೋಕ್ಷ ಇಲ್ಲ ಅಂತ ಅನ್ನೋಷ್ಟ್ರಲ್ಲೇ ವಾದೀಂದ್ರ ಸ್ವಾಮಿಗಳು ತಿಳಿಸಿದ್ರು, ಅದಕ್ಕೊಂದು ಉಪಾಯ ಇದೆ ಅಂತಂದ್ರು. ಯಚ್ಚೋಪಾಯೈರುಪೇಯ ಸ್ಥಿರ ಫಲವಿದಯೇ. ಸ್ಥಿರ ಫಲ ಅಂದ್ರೆ ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಒಂದು ಉಪಾಯ ಇದೆಯಪ್ಪ. ಯಾವುದದು ಉಪಾಯ ಅಂತಂದ್ರೆ ದೇಶಿಕಸ್ಯ ಪ್ರಸಾದ. ದೊಡ್ಡವರ ಅನುಗ್ರಹ ಆಗ್ಬಿಡ್ತು ಅಂತಂದ್ರೆ ತಂತಾನೆ ಮೋಕ್ಷಾದಿಗಳನ್ನು ಪರಮಾತ್ಮ ಅನುಗ್ರಹ ಮಾಡ್ಬಿಡ್ತಾನು. ಇದನ್ನೇ ರಾಯರು ಪ್ರತಸಂಕಲ್ಪಕದಲ್ಲಿ ತಾವು ಹೇಳ್ಬೇಕಾದ್ರೆ ವದದೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ 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 ವಿಜ್ಞಾಪನ ಕರ್ತೃಣ. ನಮ್ಮ ಪರವಾಗಿ ನಮ್ಮ ನಿಯತ ಗುರುಗಳ ಆರಭ್ಯ ಬ್ರಹ್ಮವಾಯುಗಳು ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ತಾವು ಸ್ತೋತ್ರ ಮಾಡ್ತಾರಂತೆ, ಸ್ವಾಮಿ ಇವನನ್ನು ಉದ್ಧಾರ ಮಾಡು, ವದದೀನಂ ನಿನ್ನ ದಾಸನಾಗಿದ್ದಾನೆ, ದೂನಂ ಆತ ದುಃಖತಪ್ತನಾಗಿದ್ದಾನೆ, ಅನಾಥನಾಗಿದ್ದಾನೆ ಅಂತ ನಮ್ಮ ಪರವಾಗಿ ಅವರು ಸ್ತೋತ್ರ ಮಾಡಬೇಕು. ಆಗ ಪರಮಾತ್ಮ ಅನುಗ್ರಹ ಮಾಡಬೇಕು. ಹಾಗಾದರೆ ದೊಡ್ಡವರನ್ನ ಯಾಕೆ ಹಿಡಿಬೇಕು? ಅದನ್ನು ಗುರುಗುಣಸ್ತವನದಲ್ಲಿ ಮಹಾನುಭಾವರು ವಾದೀಂದ್ರ ಸ್ವಾಮಿಗಳು ಏತದ್ ವಿಷಯವನ್ನೇ ಅನಿಶಮಪಿ ಚರಿತಂ ರಾಘವೇಂದ್ರ ಪ್ರತಿಯಿಂದೋಹೋ, ಹಗಲು ರಾತ್ರಿ ರಾಯರ ಚರಿತ್ರೆಯನ್ನ ಸ್ಮರಣೆ ಮಾಡ್ತಾ ಇರಪ್ಪ. ಅನಿಶಮಪಿ ಚರಿತಂ, ಅವರ ಸ್ಮರಣೆಯನ್ನ ಸದಾಕಾಲ ಮಾಡಿ. ಅಷ್ಟು ಹೇಳ್ತಾ ಇನ್ನು ಕೊನೆ ಶ್ಲೋಕ ಒಂದನ್ನ ತಾವು ಸಮರ್ಪಣೆ ಮಾಡ್ತಾರೆ. ಆ ಒಂದು ಶ್ಲೋಕದಲ್ಲಿ ಸಮಗ್ರವಾಗಿ ಎಲ್ಲ ಸಿದ್ಧಾಂತ ಸಾರವನ್ನು ಕೂಡ ತಾವು ಕೊಟ್ಟುಬಿಟ್ಟಿದ್ದಾರೆ. ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ ಪಾದಲಬ್ಧಾಂಕುರಶ್ರೀ ಪ್ರತ್ನೈರೀಷತ್ ಪ್ರಭಿನ್ನೋ ಅಜನಿ ಜಯ ಮುನಿನಾ ಸಮ್ಯಗುದ್ಭಿನ್ನ ಶಾಖಃ ಮೌನೀಶಾ ವ್ಯಾಸರಾಜಾತ್ ಉದಿತ ಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಹೆಂಗ್ ಹೇಳ್ತಾ ರಾಯರ ಮುಂದೆ ಆ ಒಂದು ಗುರುಗುಣ ಸ್ತವನ ತಾವು ಸಮರ್ಪಣೆ ಮಾಡಿದ್ರೆ ರಾಯರಿಗೆ ಎಷ್ಟು ಆನಂದ ಆಗೋಯ್ತು ಅಂದ್ರೆ ವೃಂದಾವನ ತಲೆ ತೂಗ್ಬಿಟ್ರಂತೆ. ಏನ್ ಚಂದ ಹೇಳಿದೋ ಅಂದ್ಬಿಟ್ರಂತೆ.
ಇವತ್ತಿಗೂ ರಾಯರ ವೃಂದಾವನ ಸ್ವಲ್ಪ ವಾಲಿದ್ಯಂತೆ. ವಾದೀಂದ್ರ ಸ್ವಾಮಿಗಳಿಗೆ ರಾಯರು ವಾಲದ್ರಂತೆ ಅವ್ರ ಪರವಾಗಿ. ಎಷ್ಟು ವಾಲಿದ್ದಾರೆ ಅಂದ್ರೆ, ಎಷ್ಟು ಅನುಗ್ರಹ ಮಾಡ್ಬಿಟ್ರು ಅಂದ್ರೆ ಅವ್ರ ಪಕ್ಕನೇ ಕೂಡಿಸ್ಕೊಂಡ್ಬಿಟ್ರಂತೆ. ಇನ್ನೆಷ್ಟು ಅನುಗ್ರಹ ರೀ. ಮಂದ ಭಾಗ್ಯರಿಗೆ ದೊರಕದಿವರ ಸೇವಾ, ಒಂದಾವರ್ತಿ ಅಪರೋಕ್ಷ ಜ್ಞಾನಿಗಳ ವೃಂದಾವನದ ದರ್ಶನಾದಿಗಳಾಗಬೇಕು ಅಂತಂದ್ರೇನೆ ಜನ್ಮ ಜನ್ಮದ ಸುಕೃತ ವಿಶೇಷ ಬೇಕು ಅಂತ ತಿಳಿಸ್ತಾರೆ ಅಪರೋಕ್ಷ ಜ್ಞಾನಿಗಳು. ಹಿಂಗಿರ್ಬೇಕಾದ್ರೆ ಸದಾಕಾಲ ರಾಯರ ಸನ್ನಿಧಾನದಲ್ಲಿ ವಾದೀಂದ್ರ ಸ್ವಾಮಿಗಳು ತಾವು ಇದ್ದಾರೆ ಅಂತಂದ್ರೆ ಏನ್ ಕಾರಣ ಆಯ್ತು ಅದಕ್ಕೆ? ಗುರು ಗುಣ ಸ್ತವನ. ಆ ಗುರುಗುಣ ಸ್ತವನವನ್ನ ಹೇಳಿದ್ದರ ಫಲ ರಾಯರು ವಾದೀಂದ್ರ ಸ್ವಾಮಿಗಳ ಪರವಾಗಿ ವಾಲದ್ರು. ನಮಗೂ ರಾಯರಿಗೂ ಮಧ್ಯದಲ್ಲಿ ಒಂದು ವಾಲೆ ಕೂತ್ಕೊಂಬಿದೆ, ಇಂಗ್ಲಿಷ್ ವಾಲ್ ಅದು. ಹೌದು, ಹಾಗಾದ್ರೆ ಈ ವಾಲ್ ಹೋಗಬೇಕು, ರಾಯರು ನಮ್ಮ ಪರವಾಗಿ ವಾಲಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಯಾವುದು? ವ್ಯಾಸೇನ ವ್ಯುಕ್ತ ಬೀಜ. ಇಷ್ಟ ಅರ್ಥ ಮಾಡ್ರಿ ಅಂತಂದು. ವೇದವ್ಯಾಸ ದೇವರಿಂದ ಯುಕ್ತ ಬೀಜ, ಬಿತ್ತನೆ ಆಗಿರ್ತಕ್ಕಂತಹ ಬೀಜಗಳು. ಎಷ್ಟು ಬೀಜ ಬಿತ್ತನೆ ಮಾಡಿದ್ದಾರೆ ವೇದವ್ಯಾಸ ದೇವರು? 564. ಎಲ್ಲಿ ಬಿತ್ತನೆ ಮಾಡಿದ್ದಾರೆ? ಶ್ರುತಿ ಭುವಿ. ಶ್ರುತಿ ವೇದ. ಆ ವೇದದ ನಿರ್ಣಾಯಕ ಸ್ಥಾನದಲ್ಲಿರ್ತಕ್ಕದ್ದೇ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳೆಲ್ಲ ಬಿತ್ತನೆ ಆಯ್ತು. ಬಿತ್ತನೆ ಆಯ್ತು, ಅನೇಕ ಮಂದಿ ಬಂದು ಅದಕ್ಕೆ ನೀರು ಹುಯ್ದಿದ್ದೇ ಹುಯ್ದಿದ್ದು ಚಿಗುರು ಒಡಿಲೇ ಇಲ್ವಂತೆ. ಚಿಗುರು ಒಡೆಯೋದು ಅಂದ್ರೆ ಏನು? ಒಂದಲ್ಲ ಎರಡು ಅಂತ. ಒಂದಲ್ಲ ಎರಡು ಅಂದ್ರೆ ಯಾವುದು? ದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತವನ್ನು ಕೊಟ್ಟವ್ರು ಯಾರು? ಶ್ರೀಮದ್ ಆಚಾರ್ಯರು. ಶ್ರೀಮದ್ ಆಚಾರ್ಯರು ತಾ ಬಂದಾಗ ಶ್ರುತಿ ಭುವಿ ಭಗವತ್ ಪಾದ ಲಬ್ಧಾಂಕುರ ಶ್ರೀಹಿ. ಅಂಕುರಿಸ್ತಂತೆ ಅದು. ಅಂದ್ರೆ ಏನು? ಬೀಜ ಮೊಳಕೆ ಆಯಿತು, ಎರಡಾಯಿತು. ಒಂದಲ್ಲ ಎರಡು. ಪರಮಾತ್ಮ ಒಬ್ನೇ ಅಲ್ಲ, ನಾವೆಲ್ಲರೂ ಪರಮಾತ್ಮ ಅಲ್ಲ. ಪರಮಾತ್ಮ ಜೀವರಿಗೆ ಅತ್ಯಂತ ಭೇದ ಉಂಟು ಅನ್ನೋ ಸಿದ್ಧಾಂತವೆಂಬ ಆ ನೀರನ್ನ ಆ ಶ್ರುತಿ ಭುವಿಗೆ ಆಚಾರ್ಯರು ತಾವು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ತಾವು ರಚನೆ ಮಾಡಿದಾಗ ಅದು ಚಿಗುರೊಡಿತಂತೆ. ಅಷ್ಟೇ ಸಾಕಾಗ್ಲಿಲ್ಲ. ಯಾರಿಗೆ? ನಮಗೆ. ಚಿಗುರು ನಾವ್ ಹೆಂಗದನ್ನ ಅರ್ಥ ಮಾಡ್ಬೇಕು? ತಗೊಳ್ಳಿಕ್ ಹೋದ್ರೆ ಬಹಳ ಸೂಕ್ಷ್ಮ, ಅಂದ್ರೆ ನಮಗ್ ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಅರ್ಥ. ಅದಕ್ಕೆ ಯಾರು ಬಂದ್ರಂತೆ? ಟೀಕಾಕೃತ್ಪಾದರು ಬಂದ್ರಂತೆ. ನೋಡಿ, ಬಂದದ್ದು ಏನ್ ಮಾಡಿದ್ರು? ತಾವು ಆ ಒಂದು ಗಿಡದಂತೆ ಆ ಚಿಗುರು ಹೊಡೆದಿರ್ತಕ್ಕದ್ದಕ್ಕೆ ಪ್ರಾಚೀನ ಟೀಕಾಕಾರರು ಅವ್ರನ್ನು ಸೇರಿಸ್ಕೋಬೇಕು. ಮತ್ತೆ ನಾವು ಇಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಈ 4 ಮಂದಿಯೂ ಕೂಡ ತಾವು ಅದಕ್ಕೆ ಪೋಷಣೆಯನ್ನು ಮಾಡೋಣ. ಅವರೆಲ್ಲರ ತಪಸ್ಸಿನ ಫಲ ಟೀಕಾಕೃತ್ಪಾದರಲ್ಲಿ ತಾವು ಆ ಟೀಕಾ ಗ್ರಂಥವನ್ನ ಏನ್ ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀಮನ್ ನ್ಯಾಯಸುಧಾ ಅಮೃತವನ್ನ ತಾವಲ್ಲಿ ವಿಶೇಷವಾಗಿ ಸೇಚನ ಮಾಡಿದ್ರೆ ಅದೊಂದು ಸುಂದರವಾದ ಒಂದು ವೃಕ್ಷ ಆಗೋಯ್ತು. ಯಾವುದು? ಶ್ರೀಮನ್ ನ್ಯಾಯಸುಧಾ ಅನ್ನೋ ಒಂದು ವೃಕ್ಷ ಬಂತು. ವೃಕ್ಷ ಇದೆ, ನಮಗೆ ಸ್ವಲ್ಪ ಸುಂದರವಾಗಿ ಕಾಣಬೇಕಲ್ಲ, ಗ್ರಂಥ ಆಕರ್ಷಣೆ ಆಗ್ಬೇಕಲ್ಲ. ಆಕರ್ಷಣೆ ಆಗ್ಬೇಕಾದ್ರೆ ಆ ವೃಕ್ಷಕ್ಕೆ ಬಳ್ಳಿಗಳು ಸುತ್ಕೋಬೇಕಂತೆ. ಅದಕ್ಕೆ ವ್ಯಾಸರಾಜರಿಂದ ಪ್ರಣೀತವಾದಂತಹ 3 ಗ್ರಂಥಗಳು ಅದು ಬಳ್ಳಿಗಳ ಸ್ಥಾನದಲ್ಲಿ ಬಂತದ್ದು. ಇನ್ನಷ್ಟು ಸುಂದರ ಆಗ್ಬೇಕು ಅಂತಂದ್ರೆ ಪುಷ್ಪಿತೋಯಂ ಜಯೀಂದ್ರಾತ್, ನಮ್ಮ ವಿಜೇಂದ್ರ ಸ್ವಾಮಿಗಳ ಅವರಿಂದ ರಚಿತವಾಗಿರತಕ್ಕಂಥದ್ದು ಎಷ್ಟು ಪುಷ್ಪಗಳು? 104 ಪುಷ್ಪಗಳು. ಆ 104 ಪುಷ್ಪಗಳು ಆ ವೃಕ್ಷಕ್ಕೆ ಭಾರೀ ಸೌಂದರ್ಯವನ್ನು ಕೊಡ್ತು. ಆದ್ರೂ ಕೂಡ ನಮಗೆ ಎಟಕ್ಲೇ ಇಲ್ವಂತೆ. ನೋಡಿ, ನಮ್ಮ ಯೋಗ ಅದ್ರಲ್ಲಿ ಪರಿಮಳ ಇದೆಯೋ ಇಲ್ವೋ, ಹಣ್ಣು ಕಲ್ತಿದ್ಯೋ ಇಲ್ವೋ, ನಿಗಮ ಕಲ್ಪ ತರೋರ್ ಗಲಿತಂ ಫಲಂ. ಹಣ್ಣು ಚೆನ್ನಾಗಿ ಕಲ್ತಿದೆ ಅನ್ನೋದು ನಮ್ಗೆ ಹೆಂಗ್ರಿ ಗೊತ್ತಾಗಬೇಕು? ಮನೆಗೆ ನೀವು ಹಲಸಿನಂಟು ತಗೊಂಬಂದು ಇಟ್ಬಿಟ್ಟಿದ್ದೀರಾ, ಅವನಂದ 3 ದಿವಸ ಆದ್ಮೇಲೆ ಹೆಚ್ಚಬೇಕು ಅಂದ. 3 ದಿವಸ ಆಯ್ತು, 4ನೇ ದಿವಸ ಆಯ್ತು, 5ನೇ ದಿವಸ ಸ್ವಲ್ಪ ಪರಿಮಳ ಬಂತು. ಓ, ಈಗ ಚೆನ್ನಾಗಿ ಕಲ್ತಿದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ? ಅದು ಪರಿಮಳ ಬಂದಾಗ. ಅದರಂತೆ ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ನೈಜ ಪರಿಮಳ ನಮಗೆ ಕೊಟ್ಟವರು ಯಾರು? ಮಂತ್ರಾಲ್ ರಾಯರು. ನೋಡಿ, ಹೀಗೆ ತಿಳಿಸ್ಬೇಕು. ಕೊನೆ ಪಕ್ಷ ಅದಕ್ಕೆ ನಮ್ಮ ರಾಯರಿಗೆ ಎಷ್ಟು ಪ್ರೀತಿ ಆ ಗ್ರಂಥದ ಮೇಲೆ ಅಂತಂದ್ರೆ, ಕೊನೆ ಪಕ್ಷ ನನ್ನ ಕ್ಷೇತ್ರಕ್ಕೆ ಬಂದಾಗ ನನ್ನ ಗ್ರಂಥದ ಹೆಸರಾದ್ರೂ ಹೇಳ್ರಿ ಅಂದ್ರು. ಅದಕ್ಕೆ ಅವರ ಪ್ರಸಾದದ ಹೆಸರೇನು? ಪರಿಮಳ ಅಂತ. ಯಾವುದರ ಪರಿಮಳ?
ಯಾಲಕ್ಕಿ ಪಚಕರ್ಪೂರ ಅದ್ರದ್ದು ಅನ್ಕೋಬೇಡಿ. ಮುಂದಿನ ತಿಂಗಳು ಇನ್ನೇನ್ ಶಾಖವ್ರತ ಬಂತು, ಆಗ ನೀವು ಮಂತ್ರಾಲಯಕ್ಕೆ ಹೋಗಿ ಆ ಕೊಡೋ ಪ್ರಸಾದನು ಪರಿಮಳನೆ. ಅದ್ರಲ್ಲಿ ಯಾವ್ದ್ರ ಪರಿಮಳ ಇರುತ್ತೆ ಅವಾಗ? ಯಾಲಕ್ಕಿ ಹಾಕ್ತಾರಾ, ಪಚಕರ್ಪೂರ ಹಾಕ್ತಾರಾ? ಇಲ್ಲ. ಆದ್ರೂ ಅದಕ್ಕೆ ಏನ್ ಹೆಸರು? ಪರಿಮಳ ಅಂತಲೇ. ಎಲ್ರಿ ಪರಿಮಳನೇ ಬರ್ತಿಲ್ವಲ್ಲ ಅಂದ್ರೆ ಅದಲ್ಲ ಅಂತಂದ್ರು. ಹಾಗಾದ್ರೆ ತಮ್ಮ ಗ್ರಂಥದ ಹೆಸರಾದ್ರೂ ಹೇಳ್ರಿ ಅಂತಂದ್ರು. ಇದು ಕೂಡ ಶಿಷ್ಟಾಚಾರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಂಶ. ಇದು ನಮ್ಮ ವಾದಿರಾಜ ಸ್ವಾಮಿಗಳು ತಾವೇನ್ ಮಾಡಿದ್ರಂತೆ, ನಿಮಗೆ ತಿನ್ನೋ ಪದಾರ್ಥ ಅಂದ್ರೆ ಭಾರಿ ಇಷ್ಟ ತಾನೆ ಅಂತಂದ್ರು. ಹೌದು ಸ್ವಾಮಿ ಅಂದ್ರು. ಹಂಗಾದ್ರೆ ಒಂದು ಭಕ್ಷ್ಯಕ್ಕೆ ಹಯಗ್ರೀವ ಅಂತ ಹೆಸರಿಟ್ಟು ಬಡಸೋರೇ ಧನ್ಯ. ನಾವ್ ಯಾವಾಗಲೂ ಇದನ್ನ ಹೇಳ್ತಾ ಇರ್ತೇವೆ. ಯಾಕೆ ಗೊತ್ತಾ? ಹಯಗ್ರೀವ ಯಾರಿಗೆ? ಹಯಗ್ರೀವ 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 ಯೋ ವದೇ ತಸ ನಿಸ್ಸರ ದೇವಾನಿ ಕನ್ಯಾ ಜನ್ಹು ಪ್ರವಾಹವತು. ಯಾರು ಹಯಗ್ರೀವ 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 ಅಂತ 3 ಬಾರಿ ಹೇಳ್ಬಿಡ್ತಾರೋ ಅವರ ವಾಕ್ಸರಣಿ ಗಂಗಾ ಪ್ರವಾಹದಿಂದ ಹರಿದು ಬಿಡ್ತದಂತೆ. ಇಷ್ಟು ಅನುಗ್ರಹ ಯಾವುದರಿಂದ? ಪರಮಾತ್ಮನ ಆ ರೂಪದಿಂದ. ಆದ್ರೆ ನಾವು ಮಾಡ್ತಿರೋದೇನು? ಯಾವುದೋ ಒಂದು ಭಕ್ಷ್ಯಕ್ಕೆ ಹೆಸರಿಟ್ಟು ಅದನ್ನ ಭಕ್ಷಣೆ ಮಾಡಿದ್ರು ಕೂಡ ಹಯಗ್ರೀವ. ಏನ್ ಭಕ್ಷ್ಯ ಇವತ್ತು? ಹಯಗ್ರೀವ. ನೋಡ್ರಿ, ಪರಮಾತ್ಮ ಸ್ಮರಣೆ ಬಂದು ಈ ಧಾಟಿಯನ್ನು ಹಿಡಿದವರು ಯಾರು? ನಮ್ಮ ರಾಯರು. ಅದರಿಂದ ಪರಿಮಳ ಅಂತ ಏನ್ ಕೊಟ್ಟಿದ್ದಾರೆ, ಆ ಪರಿಮಳವೂ ಕೂಡ ನಮ್ಗೆ ಪರಿಮಳ ಬರ್ತಾದೆ ರೀ. ಇನ್ನೂ ಕಲ್ತಿದ್ಯೋ ಇಲ್ಲೂ ಗೊತ್ತಿಲ್ಲ, ಇಟ್ಟಿದೀವಿ ಅಂತ ಇಟ್ಟೇ ಬಿಟ್ಟಿರ್ತೀವಲ್ಲ. ನಮಗ್ ಸುಲ್ದು ಕೊಡ್ಬೇಕಲ್ಲ ಅದನ್ನ. ಆ ಸುಲ್ದು ಕೊಟ್ಟವರು ನಮ್ಗೆ ಯಾರು ಅಂತಂದ್ರೆ ಮೊಟ್ಟ ಮೊದಲನೆಯದಾಗಿ ನರಹರಿ ತೀರ್ಥರು ತಾವು ಮಾಡಿಕೊಟ್ರು ಕೂಡ ಹೆಚ್ಚು ಪ್ರಸಿದ್ಧಿಗೆ ಬಂದದ್ದು ಎಲ್ಲಿ, ಯಾವ ಕಾಲಕ್ಕೆ? ನಮ್ಮ ಶ್ರೀಪಾದ ರಾಜರಿಂದ. ನೋಡಿ, ಆ ಸಮಗ್ರವಾಗಿ ಸಾಹಿತ್ಯದ ಪ್ರವರ್ತಕರಾಗಿ ಎಂತಹ ಕಾಲ ಅದು. ನಾವು ಇತರ ಪ್ರಾಕೃತ ಭಾಷೆಗಳನ್ನ ಆಡಿದ್ರೆ ಮೈಲಿಗೆ ಅಂತ ಹೇಳ್ತಕ್ಕಂತಹ ಒಂದು ಕಾಲ ಅದು. ಅಂತಹ ಕಾಲದಲ್ಲಿ ಯತಿಗಳು ತಾವು ಪ್ರಾಕೃತ ನುಡಿಗಳನ್ನು ಆಡೋದು ಅಷ್ಟೇ ಮಾತ್ರ ಅಲ್ಲ, ಪ್ರತಿನಿತ್ಯ ಶ್ರೀಪಾದರಾಜರು ತಮ್ಮಿಂದ ರಚಿತವಾದಂತಹ ಗ್ರಂಥಗಳನ್ನ, ತಮ್ಮ ಪದ್ಯಗಳನ್ನ ಹೇಳ್ತಾ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನರ್ತನ ಸೇವೆ ಮಾಡ್ತಿದ್ರು ಅಂತೆ ಶ್ರೀಪಾದರಾಜ. ಇಷ್ಟು ಕ್ರಮ. ಹಾಗಾದ್ರೆ ಆ ಹಣ್ಣನ್ನ ಬಿಡಿಸಿ ಎಳೆ ಎಳೆಯಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದೇ ದಾಸ ಸಾಹಿತ್ಯ. ಆ ದಾಸ ಸಾಹಿತ್ಯದಲ್ಲಿ ಪುನಃ ಅನೇಕ ಪ್ರಕಾರಗಳನ್ನು ಕೊಟ್ಟಿದ್ದಾರೆ. ದೇವರ ನಾಮಗಳು, ಸುಳಾದಿಗಳು, ಭೋಗಗಳು, ಇಷ್ಟು ಕ್ರಮವನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಅದರಲ್ಲಿ ನಮ್ಮ ಶ್ರೀಪಾದರಾಜರ ವಿದ್ಯಾ ವರ್ಚಸ್ಸು ಯಾವ ಕ್ರಮದಲ್ಲಿ ಅಂತಂದ್ರೆ, ಶಿಷ್ಯನಿಂದಾಗಿ ಗುರುಗಳ ವರ್ಚಸ್ಸು ಜಗತ್ತಿಗೆ ಗೊತ್ತಾಯ್ತು ಅಂತಂದ್ರೆ. ವ್ಯಾಸರಾಜರು 12 ವರ್ಷದ ಕೂಸು ಕಾಶಿ ಕ್ಷೇತ್ರಕ್ಕೆ ತಾವು ಹೋಗಿದ್ರಂತೆ. ಹೋದಾಗ ಜಯದೇವ ಮಿಶ್ರ, ಆದ ಪಕ್ಷಧರ ಮಿಶ್ರ ಅಂತ ಆತನಿಗೆ ಹೆಸರು, ಜಯದೇವ. ಆತ ವೈಸ್ ಚಾನ್ಸಲರ್, ಸಾಮಾನ್ಯ ಅಲ್ಲ. ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಕಾಶಿ ಕ್ಷೇತ್ರ, ಬನಾರಸ್ ಯೂನಿವರ್ಸಿಟಿ. ಅದನ್ನ ಪತ್ರ ಬರೆದ್ರಂತೆ, ನಮ್ ಜೊತೆ ವಾದಕ್ ಬನ್ರಿ ಅಂತಂದ್ರೆ. ಜಯದೇವಂದು ಒಂದು ಸಂಕಲ್ಪ ಇತ್ತು, ನನ್ನನ್ನ ವಾದದಲ್ಲಿ ಸೋಲಿಸಬೇಕಾದರೆ ವೇದವ್ಯಾಸ ದೇವರು ಬರಬೇಕು ಅಂತ. ನೋಡ್ರಿ, ಆತನ ಪಾಂಡಿತ್ಯದ ಹಿರಿಮೆ ನೋಡ್ರಿ, ಇನ್ ಹೆಂಗಿರ್ಬೇಕು. ಇನ್ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕ್ರಮ ಆತಂದು ಇರ್ಬೇಕಾದ್ರೆ ನೋಡಿದ್ರು 12 ವರ್ಷದ ಹುಡುಗ ಇವನ್ ಜೊತೆ ವಾದ ಕೂತ್ಕೊಳ್ಳೋದು ಅಂದ್ರೆ ಏನು, ನಾನ್ ಸೋಲೋದು ಅಂದ್ರೆ ಏನು? ಬ್ಯಾಡಪ್ಪ, ನಾ ಗೆದ್ದೇ ಬಿಟ್ಟೆ ಅಂತ ಅನ್ಕೋ. ಬತ್ತಳಿಕೆಗೆ ಏನಾರು ಒಂದು ವಿಶೇಷವಾದ ಗರಿ ಬರುತ್ತೇನು? 12 ವರ್ಷದ ಹುಡುಗನ್ನ ಗೆದ್ರು ಏನಾರು ಬರ್ತದೆ? ಏನು ಬರಲ್ಲ ಅಂತ ವೇಷ್ಠತಿ ಅಷ್ಟೇ ಬಿಟ್ಟು ಅನೇಕ ದಿವಸಗಳಾದು. ಎತ್ತತ್ಕಾಲಕ್ಕೆ ಕಾಶಿ ರಾಜ, ತನ್ನ ಮಗನಿಗೆ ಅಪಮೃತ್ಯು ಬಂದಿತ್ತು. ವ್ಯಾಸರಾಜರು ತಾವು ಅದನ್ನ ಪರಿಹಾರ ಮಾಡೋಣ. ಆಗ ಆ ರಾಜ ಕೇಳಿದಂತೆ, ಸ್ವಾಮಿ ತಮ್ಗೇನ್ ಬೇಕು ಕೇಳ್ರಿ. ಏನಿಲ್ಲ, ನಿಮ್ಮ ವಿಶ್ವವಿದ್ಯಾಲಯ ಇದೆಯಲ್ಲ ಅಂತಂದ್ರು, ಅದನ್ನ ಬರ್ಕೊಡ್ಲಾ ಅಂದ. ಅದನ್ನ ತಗೊಂಡು ನಾ ಏನ್ ಮಾಡ್ಲು? ಬೇಡಪ್ಪ, ಪಕ್ಷಧರ ಮಿಶ್ರ ಆತನ ವಾದಕ್ಕೆ ಕರ್ಸು ಅಂದ್ರ. ಸರಿ, ಆತ ಬಂದ. ವ್ಯಾಸರಾಜರು ಕೂತಿದ್ದಾರೆ. ಬಂದು ನಮಸ್ಕಾರ ಮಾಡಿದ್ನಂತೆ. ನೋಡ್ರಿ, ಆತನ ಸಂಸ್ಕಾರ ನೋಡ್ರಿ ಹಾಗೆ. ಜಯದೇವ ನಮಸ್ಕಾರ ಮಾಡ್ತಾ ಕಿವಿಲ್ ಹೇಳಿದ್ನಂತೆ, ಈ ನಮಸ್ಕಾರ ನಿಮಗಲ್ಲ, ನಿಮ್ಮ ಪೀಠಕ್ಕೆ ಅನ್ನಂತೆ. ವ್ಯಾಸರಾಜರಂದ್ರಂತೆ, ಇಷ್ಟು ಜ್ಞಾನ ಇದೆಯಲ್ಲ, ಉದ್ಧಾರ ಆಗ್ತಿ ಹೋಗು ಅಂದ್ರ. ನಮ್ಮಲ್ಲಿ ಎಷ್ಟು ಮಂದಿಗಿದೆ ರೀ ಈ ಜ್ಞಾನ? ಪೀಠಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋ ಜ್ಞಾನವೇ ಬಿಟ್ಟು ಹೋಗಿದೆ ನಮ್ಮಲ್ಲಿ. ಯತಿ ನಿಂದನೆ ಮಾಡ್ತಾ ಕೂತ್ಬಿಟ್ಟಿದ್ದೇವೆ ನಾವು ಇವತ್ತಿನ ದಿವಸ. ಯತಿಯ ನಿಂದಿಪನ ಮತಿಯು ಯಾಕೆ? ಸರ್ವತಾ ಅಂತಹ ಕೃತ್ಯಗಳನ್ನು ಮಾಡಬಾರದು ನಾವು. ಬ್ರಹ್ಮಹತ್ಯಾ ದೋಷ ಬರುತ್ತೆ. ಯಮಧರ್ಮರಾಜ ಕೈ ಚೆಲ್ತಾನೆ. ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದಿರತಕ್ಕಂತಹ ಯತಿಗಳ ಪಾಪ ಪುಣ್ಯಾದಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಯಮಧರ್ಮರಾಜ ನಾನ್ ಮಾಡೋಲ್ಲ ಅಂತ. ಇಂದ್ರದೇವರು ಮಾಡೋದಂತೆ ನೋಡ್ರಿ. ಹಾಗಾದ್ರೆ ಯಮಧರ್ಮರಾಜನಿಗಿಂತ ನಾವು ದೊಡ್ಡವರಾಗ್ಬಿಟ್ಟಿದ್ದೇವ.
ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನು ತೆಗೆಸಿ ಬ್ರಹ್ಮತ್ಯಗಾರನು ಎನಿಸಿದೆ. ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಪೀಠಕ್ಕೆ ಗೌರವವನ್ನು ಕೊಡಬೇಕು, ನಮಸ್ಕಾರಾದಿಗಳನ್ನು ಮಾಡಬೇಕು. ಮಠ ಶಬ್ದಾರ್ಥ ಏನು ಅಷ್ಟು ತಿಳ್ಕೊಬೇಕು ನಾವು. ಒಂದು ಕೆಲಸ ಆಗ್ಬೇಕು. ಎಲ್ಲಾ ಮಠ ಅಂತ ಹಾಕಿದ್ರೆ ಬ್ರಾಕೆಟ್ಸ್ ಅಲ್ಲಿ ಒಂದು ಹಾಕ್ಬೇಕು. ಮಠ ಅಂದ್ರೆ ಏನು? ಮಠೋ ನಾಮ ಛಾತ್ರ ನಿಲಯ, ವಿದ್ಯಾರ್ಥಿ ನಿಲಯ ಅನ್ನೋದೇ ಮಠ ಶಬ್ದಾರ್ಥ, ಇನ್ನೇನು ಇಲ್ಲ. ಆಚಾರ್ಯ ಏನು ಮಾಡಿದ್ರು? ಜ್ಞಾನ ಪ್ರಸಾರಕ್ಕಾಗಿ ಅನೇಕ ಶಿಷ್ಯರನ್ನ ತಾವು ನೇಮಕ ಮಾಡಿದ್ರು. ಇನ್ನ ವೇದಾದಿಗಳ ಅಧ್ಯಯನ ಮಾಡಬೇಕಾದ್ರೆ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು, ಇಲ್ಲ ತತ್ವಜ್ಞಾನ ನಮ್ಮಲ್ಲಿ ಕೊಡೋಲ್ಲ. ಅದಕ್ಕೆ ತಾವೇ ಪೂಜೆ ಮಾಡಿರ್ತಕ್ಕಂತಹ ಪ್ರತಿಮಾದಿಗಳನ್ನ ಎಲ್ಲಾ ಮಠಾಧೀಶರಿಗೂ ಕೂಡ ತಾವು ಕೊಟ್ಟಿರ್ತಕ್ಕಂಥದ್ದು, ಅದರ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ತನ್ನಿಮಿತ್ತ ವಿಶೇಷವಾದಂತಹ ಜ್ಞಾನಾದಿಗಳು ಇಷ್ಟೇ ಅಲ್ಲಿರ್ತಕ್ಕಂಥದ್ದು. ನಾವೇನ್ ಮಾಡ್ಕೊಂಡ್ಬಿಟ್ವು ಅಂತಂದ್ರೆ, ಇಲ್ಲಿ ಮೂಲನ ಅಲ್ಲಿ ಮೂಲನ, ಆ ಮೂಲ ಈ ಮೂಲ ಅಂತ ಮೂಲೆ ಹಿಡಿತಾ ಇದ್ದೇವೆ ಹೊರತಾಗಿ, ಮಧ್ವರಾಯರು ಅಂದ್ರು ಇಡೀ 37 ಗ್ರಂಥಗಳಿಗೆ ಹೆಸರೇನು? ಸರ್ವಮೂಲ ಅಂದ್ರೆ ಏನರ್ಥ? ಎಲ್ಲಾ ಕಡೆಯಲ್ಲೂ ಕೂಡ ಇರ್ತಕ್ಕದ್ದು ಮೂಲ ರಾಮದೇವರೇ. ಅದ್ರ ಬಗ್ಗೆ ಯಾಕೆ ಜಿಜ್ಞಾಸೆ ಮಾಡ್ತಿರೋ? ದಾಸರಾಯರದನ್ನು ತಿಳಿಸಿದ್ರೋ ಇಲ್ವೋ ನಮಗೆ? ಏನ್ ಒಂದ್ ಕಡೆ ಕೂತ್ಕೊಂಡು ದೇವರಾಮ ಬರ್ದದ್ದ? ಹಂಗಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಈ ಮಠಕ್ಕೆ ಹೋದ್ರಂತೆ, ಇಲ್ಲೂ ರಾಮದೇವ್ರ ದರ್ಶನ ಕೊಟ್ರಂತೆ. ಆ ಮಠಕ್ಕೆ ಹೋದ್ರಂತೆ, ಅಲ್ಲೂ ರಾಮದೇವ್ರ ದರ್ಶನ ಕೊಟ್ರಂತೆ. ಎಲ್ಲೆಲ್ಲಿ ನೋಡಲು ಅಲ್ಲಿ ಶ್ರೀರಾಮಚಂದ್ರ ಅಂತಂದ್ರು. ಇಷ್ಟೆಲ್ಲ ಹೇಳ್ತಿದ್ರು ಕೂಡ ನಮ್ಗಿನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಗೋಪಾಲದಾಸರು ಬಂದ್ರು. ಹ್ಯಾಂಗೆ ಮಾಡಲ್ಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ವ್ಯರ್ಥ, ಅವ್ರದೆಲ್ಲ ವ್ಯರ್ಥ, ನಮ್ದು ಹೋಗ್ತಾ ಇರೋದು. ಹೌದೋ ಇಲ್ವೋ? ಅದರಿಂದ ಹೀಗೆ ಆ ಪೀಠಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋದನ್ನೇ ಜಯದೇವ ತಾನು ಯತತ್ಕಾಲಕ್ಕೆ ತಾನು ತೋರಿಸಿರೋಣ. ಮುಂದೆ ವ್ಯಾಸರಾಜರು 9 ರತ್ನಗಳನ್ನ ತಾವು ಮುಂದಿಟ್ಟಿದ್ದಾರಂತೆ. ಆ 9 ರತ್ನಗಳು ಯಾವ್ದ್ಯಾವುದು? ಶ್ರೀಮನ್ ಮಧ್ವಮತೆ ಹರಿಹಿ ಪರತರಃ ಸತ್ಯಂ ಜಗತ್ತತ್ವದೋ ಭೇದೋ ದೀಪಗಣ ಹರೇರನುಚರಾಹ ನಿಚೋಚ್ಚ ಭಾವಂ ಗತಾಹ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಷ್ಟ ತತ್ಸಾಧನಂ. ಹೀಗಿಟ್ಬಿಟ್ರೆ ಅಲ್ಲಿ ಹರಿಹಿ ಪರತರಹ 17 ದಿವಸಗಳ ಕಾಲ ತಾವದನ್ನು ವಾದ ಮಂಡಳಿ ಮಾಡಿದ್ರು ಕೂಡ ವ್ಯಾಸರಾಜನ್ ಪರಾಭವ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಯದಾಗಿ ಜಯದೇವ ಮಿಶ್ರತಾನ ಬಂದು ವ್ಯಾಸರಾಜರಿಗೆ ಹೇಳದಂತೆ ಜಯಪತ್ರ ನಾನು ಕೊಡೋಲ್ಲ ಅಂತಂದ. ವ್ಯಾಸರಾಜರು ಅಂದ್ರಂತೆ, ನಿನ್ ಜಯಪತ್ರ ತಗೊಂಡು ಏನ್ ಮಾಡ್ಲಪ್ಪ, ಆಚಾರ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ಬೇಕು ಅಷ್ಟೇ ನಮ್ದು ಅಪೇಕ್ಷಾ ಅಂತಂದ್ರು. ಹಂಗ ಅರ್ಥ ಮಾಡ್ಬೇಡ್ರಿ, ಮತ್ತೇನಿಲ್ಲ, ನೀವೇ ಹೀಗಿದ್ದೀರಾ ಅಂತಂದ್ರೆ ನಿಮ್ಮನ್ ತಯಾರು ಮಾಡಿರ್ತಕ್ಕಂತಹ ಗುರುಗಳಿಂದ ಹಾಗಿರ್ಬೇಡ, ಅವ್ರನ್ನ ನೋಡ್ಬೇಕಲ್ಲ ಒಂದ್ ಆವರ್ತಿ ಅಂತಂದ್ರಂತೆ. ನೋಡ್ರಿ, ಹೇಳಿದ್ರೆ ನಮ್ಮ ಗುರುಗಳು ಇಂತಹ ಅವರು ಮುಳುಬಾಗಿಲು ಕ್ಷೇತ್ರದಲ್ಲಿದ್ದಾರೆ ಅಂತ ತಾವು ತಿಳಿಸಿದ್ರೆ ಜಯದೇವ ತಾನು ಬಂದಂತಹ ಕಾಲಕ್ಕೆ ಇಷ್ಟೊತ್ತಾಲ ಶ್ರೀಪಾದರಾಜರು ವೃದ್ಧಾಪ್ಯ ತಾವು ನೋಡಿದ್ರು. ಒಳ್ಳೆ ವರ್ಚಸ್ವಿ ಯಾರು? ಜಯದೇವ. ಹೇಳಿದ್ರು ಇವತ್ತೀರ್ಥ ಪ್ರಸಾದ ಆಗ್ಲಿ, ಸಭಾ ನಿರ್ಮಾಣ ಮಾಡೋಣ ಅಂತಲ್ಲ ಅಂತ ಹೇಳಿದ್ರೆ ಜಯದೇವ ಬಂದು ವಾದಾಕ್ರಾಂತನಾದನಂತೆ. ಸ್ವಾಮಿ, ನಾನ್ ನಿಮ್ಮೊಟ್ಟಿಗೆ ವಾದಕ್ಕೆ ಬಂದಿಲ್ಲ, ನಿಮ್ ಶಿಷ್ಯನನ್ನೇ ಸೋಲಿಸ್ಲಿಕ್ಕಾಗ್ಲಿಲ್ಲ, ಅಂತಹ ಶಿಷ್ಯನನ್ನ ತಯಾರು ಮಾಡಿರ್ತಕ್ಕಂತಹ ಗುರುಗಳ ದರ್ಶನ ಮಾಡ್ಲಿಕ್ಕ ನಾವು ಬಂದ್ವು ಅಂತಂದಂತೆ. ಮಾಡ್ತಾ ಜಯಪತ್ರವನ್ನ ಶ್ರೀಪಾದರಾಜನ ಪಾದಕ್ಕೆ ಸಮರ್ಪಣೆ ಮಾಡ್ಬಿಟ್ಟಂತೆ. ಯದದೀತಂ ತದದೀತಂ ಯದನದೀತಂ ತದಪ್ಯದೀತಂ ಅಂತ ಹೇಳ್ದ. ಯದದೀತಂ ತದದೀತಂ, ನಾವೇನ್ ತಿಳಿದಿದ್ದೇವೋ ನಿಮ್ ಶಿಷ್ಯ ತಿಳಿದಿದ್ದಾನೆ ಅಂತಂದು. ಯದನದೀತಂ ತದಪ್ಯದೀತಂ, ನಾವಿನ್ನು ಕೃಷಿ ಮಾಡ್ತಾ ಇದ್ದೇವೆ, ಆಗ್ಲೇ ನಿಮ್ ಶಿಷ್ಯ ಕೃಷಿ ಮಾಡಿ PhD ತಗೊಂಡಿದ್ದಾಗೋಗಿದೆ ಅಂತಂದು. ಪಕ್ಷಧರ ಮಿಶ್ರ ವಿಪಕ್ಷ, ನನ್ನ ಪಕ್ಷವಾಗಿರ್ತಕ್ಕಂಥ ವಾದ ಜಲ್ಪ ವಿತಂಡಾದಿಗಳನ್ನು ಕತ್ತರಿಸಾಕ್ಬಿಟ್ಟಿದ್ದಾರೆ ನಿಮ್ಮ ಶಿಷ್ಯ. ನವೀನ ವ್ಯಾಸ ಶಬ್ದವನ್ನು ಹಾಕೇ ಬಿಟ್ರಲ್ಲಿ. ನಮ್ದೊಂದು ಸಂಕಲ್ಪ ಇತ್ತು, ನಮ್ಮನ್ನ ವಾದದಲ್ಲಿ ಪರಾಭವಗೊಳಿಸ್ತಕ್ಕಂಥವರು ಯಾರಾಗಿರ್ಬೇಕು? ಸಾಕ್ಷಾತ್ ವೇದವ್ಯಾಸ ದೇವರು ಬರಬೇಕು ಅಂತ ನಾನು ಸಂಕಲ್ಪ ಮಾಡಿದ್ರೆ ನಿಮ್ ಶಿಷ್ಯ ವೇದವ್ಯಾಸ ದೇವರಂತಿದ್ದಾನೆ. ಅಂತಹ ಜ್ಞಾನ ಇವನಲ್ಲಿ ನವೀನ ವ್ಯಾಸ ಅಂತಂದ್ರೆ ಅಂತಹ ವ್ಯಾಸರಾಜರಂತ ರತ್ನವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಯಾರು? ನಮ್ಮ ಶ್ರೀಪಾದರಾಜರು. ಯಾಕೆ ಅಂಶವನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ, ಅವರಿಗೆ ಸಂಸ್ಕೃತ ವ್ಯಾಸಾಹಿತ್ಯದಲ್ಲೂ ಅಪಾರವಾದ ಜ್ಞಾನ. ಆ ಜ್ಞಾನ ಕೇವಲ ಪಂಡಿತ ವರ್ಗಕ್ಕೆ ಮಾತ್ರ ಸೀಮಿತ ಆಗಬೇಕು ನೋಡಿ, ಹಂಗಿರ್ಲಿಲ್ಲ ಶ್ರೀಪಾದರಾಜರ ಕ್ರಮ. ಅವರ ಹೆಸರು ಹೇಳಿದ್ರೇನೆ ಸಿಹಿ ಊಟ ಅಂತೆ ನಮ್ಗೆ. ಶ್ರೀಪಾದರಾಜರೇ ಅಂತ ಬೆಳಗ್ಗೆ ನಾವು ಹೇಳಿಬಿಟ್ರೆ ಮೃಷ್ಟಾನ್ನ ಉಣಿಸ್ತಾರಂತೆ. ಹೀಗೆ ಒಂದ್ ಕಡೆ ಹೇಳ್ತಾ ಇದ್ವು ಉಪನ್ಯಾಸ ಎಲ್ಲ ಮುಗೀತು. ಒಂದು 14-15 ವರ್ಷದ ಹುಡುಗ ಬಂದ. ಆಚಾರ್ಯ ಏಕಾದಶಿ ದಿವಸ ಹೇಳ್ಬೇಕಾ ಬೇಡವಾ ಅಂತ. ಶ್ರೀಪಾದರಾಜರೇ ಏನ್ ಬಿಡೋದು, ಅವತ್ತು ಮೃಷ್ಟಾನ್ನ
ಅನ್ನ ತಿನ್ನಂಗಿಲ್ವಲ್ಲ ಅಂತಂದ್ರೆ, ಇಲ್ಲಪ್ಪ ಅವತ್ತು ಹೇಳ್ಬೇಕು. ಮತ್ತೆ ಅವತ್ತು ಹೆಂಗೆ ಅಂತಂದ್ರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಗೆ, ಅವತ್ತು ಹರಿನಾಮ ಸ್ಮರಣೆಯೇ ನಮಗೆ ಮೃಷ್ಟಾನ್ನ. ಆದ್ರಿಂದ ದೊಡ್ಡವರ ಹೆಸರನ್ನ ಅವಶ್ಯವಾಗಿ ನಾವು ಹೇಳಬೇಕು ಅಂತಹ ನಮ್ಮ ಶ್ರೀಪಾದರಾಜರು ಆ ಒಂದು ವಾಗ್ವಜ್ರಾನ್ನ ಉದ್ಗ್ರಂಥಾದಿಗಳಂತ ರಚನೆ ಮಾಡಿರ್ತಕ್ಕಂತಹ ಮಹಾನುಭಾವರು ತಾವು ಆಗ ಆಲೋಚನೆ ಮಾಡಿದ್ರಂತೆ, ಆದ್ರೆ ಪ್ರಯೋಜನ ಇಲ್ಲ. ಸಾಮಾನ್ಯ ಸಾಧಕ ವರ್ಗವೂ ಕೂಡ ತತ್ವಜ್ಞಾನದಿಂದ ಚ್ಯುತರಾಗಬಾರದು ಅಂತ ತಾವೇನು ಮಾಡಿದ್ರು, ಹಿಂದೆ ನರಹರಿ ತೀರ್ಥರು ತಾವೇನು ಒಂದು ಒಕ್ಕಣೆಯನ್ನು ಹಾಕಿದ್ರು, ಅದನ್ನ ಪುನರುಜ್ಜೀವನ ಮಾಡಿರ್ತಕ್ಕಂತಹ ಮಹಾನುಭಾವರೇ ರಂಗವಿಠಲಾಂಕಿತ ನಮ್ಮ ಶ್ರೀಪಾದರಾಜರು. ಇಷ್ಟು ಹೇಳ್ತಾ ಅವರ ಮೇರು ಕೃತಿಗಳು ಪ್ರತಿನಿತ್ಯ ಎಲ್ಲರೂ ಹೇಳಲೇಬೇಕಾದಂತಹ ಸ್ತೋತ್ರ ಸಂಗ್ರಹ ಮಧ್ವನಾಮ. ಆ ಮಧ್ವನಾಮ ಸಾಕ್ಷಾತ್ ನೇರವಾಗಿ ವಾಯುಸ್ತುತಿಯ ಒಂದು ತರ್ಜಮೆ ಮಾಡಿಕೊಡ್ತೀವಿ. ಹಾಗೆ ವಾಯುಸ್ತುತಿಯನ್ನ ಎಲ್ಲರೂ ಹೇಳಲಿಕ್ಕಿಲ್ಲ, ಮತ್ತು ತೀರ್ಥ ಪ್ರಸಾದಾದಿಗಳಾದ್ಮೇಲೆ ನಮ್ಮೆಲ್ಲ ಕ್ರಮ ಬರಲಿಲ್ಲ. ವಾಯುಸ್ತುತಿಯನ್ನು ಹೇಳ್ತಕ್ಕದ್ದು ಉಪವಾಸದಲ್ಲೇ ಹೇಳಬೇಕು ಅಂತ ಒಂದು ಶಿಷ್ಟಾಚಾರ ಪರಂಪರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಾಯಂಕಾಲನೂ ಕೂಡ ವಾಯುದೇವರ ಸ್ಮರಣೆ ಮಾಡಬೇಕು ಬೇಡವು? ಅದಕ್ಕೆ ಶ್ರೀಪಾದರಾಜರಂದ್ರು, ಬನ್ನಿ ಮಧುನಾಮ ಕೊಡ್ತೇನೆ. ಏನು ಕ್ರಮ ಅದು? ಬಳಿತ್ಥಾ ಸೂಕ್ತ ಯಾವ ಕ್ರಮದಲ್ಲಿ ಹೊರಟಿದ್ಯೋ ಅದೇ ಕ್ರಮದಲ್ಲೇ ಮಧ್ವನಾಮವನ್ನು ಕೂಡ ಪಂಡಿತಾಚಾರ್ಯ ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಬಳಿತ್ಥಾ ಸೂಕ್ತ ಯಾವ ಕ್ರಮದಲ್ಲಿ ಹೊರಟದ್ದು ಅಂತಂದ್ರೆ, ಮೊದಲನೇ ಆ ಒಂದು ಋಕ್ಕು ಬಳಿತ್ಥಾ ತದ್ವಪುಷೇ ದಾಯ ದರ್ಶತಂ ದೇವಸ್ಯ ಭರ್ಗಃ, ಇದರಲ್ಲಿ ಮೂಲ ರೂಪವಾದ ವಾಯುದೇವರ ಚಿಂತನೆ. ದೇವಸ್ಯ ಭರ್ಗಃ, ಭರ್ಗಃ ವಾಹನ, ಪರಮಾತ್ಮನಿಗೆ ವಾಹನ ಯಾರು? ವರದೋ ವಾಯುವಾಹನ. ವಾಯುದೇವರೇ ಮೊಟ್ಟ ಮೊದಲನೆಯದಾಗಿ ಜೀವಕೋಟಿಯಲ್ಲಿ ಪರಮಾತ್ಮನಿಗೆ ವಾಹನ. ಶ್ರೀನಿವಾಸ ಕಲ್ಯಾಣದಲ್ಲೂ ಕೂಡ ನಮ್ಮ ದೇವರಿಗೆ ವಾಹನವಾಗಿ ಬಂದವರು ಯಾರು? ವಾಯುದೇವರೇ, ಹೌದು ಇಲ್ವ? ಅದರಿಂದ ವರದೋ ವಾಯುವಾಹನ. ಇನ್ನು ಇದಾದ ಮೇಲೆ ಮತಿರ್ರತಸ್ಯ ಧೇನ ಅನಯಂತ ಸಸ್ರುತಾಹ, ಆ ಎರಡನೇ ಋಕ್ಕಿನಲ್ಲಿ ಮತಿಹಿ ಅಂತಂದ್ರೆ ಯಾವುದು? ಜ್ಞಾನಾವತಾರ, ಅರ್ಥಾತ್ ವಾಯುದೇವರ ಪ್ರಥಮಾವತಾರ ಮತಿಹಿ ಅನ್ನೋದಕ್ಕೆ ಪರ್ಯಾಯ ಶಬ್ದವೇ ಹನು ಜ್ಞಾನವಾಚಿ. ಮತಿರ್ಋತಸ್ಯ ಅಂತಂದ್ರೆ ಹನುಮದ್ ಅವತಾರದ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನ ವೃಕ್ಷೋ ವಪುಹು ಪಿತುಮಾನ್, ಇದು ಭೀಮಾವತಾರದ ವರ್ಣನೆ. ಪಿತುಮಾನ್ ಅಂದ್ರೆ ಏನು? ಪಿತು ಅಂದ್ರೆ ಅನ್ನ, ಭಾರಿ ಅನ್ನ ತಿಂದ ಅವತಾರ ಯಾವುದು? ಭೀಮಾವತಾರ. ಬರೀ ಅನ್ನ ಅಲ್ಲ, ವಿಷ ಕೂಡ. ವಿಷವನ್ ಭುಕ್ತಂ ತಜೀರ್ಣಂ ಪರಿಬಂಧಿದತ್ತಂ ವಿಷಂ ವಿಷಣ್ಣೋ ವಿಷವರ್ದ್ಗುಣೋತಃ ತಿಳಿಸಿದ್ದಾರೆ ನಾವು. ಅದರಿಂದ ವೃಕ್ಷೋ ವಪುಹು, ವೃಕ್ಷೋ ಅಂತಂದ್ರೆ ಎದುರಾಳಿಯನ್ನ ಸೀಳ ಹಾಕ್ತಕ್ಕಂಥವ್ರು ಯಾರು? ಅವ್ರನ್ನ ವೃಕ್ಷಃ, ವೃಕ್ಷೋ ವಪುಹು ಹಿಂಗ್ ಕರೆದಿದ್ದಾರೆ. ಭೀಮಾವತಾರವಂತ ತಿಳಿಸ್ತಾ ಮುಂದೆ ದಶಪ್ರಮತಿಂ ಜನಯಂತ ಯೋಷಾಣಃ. ದಶಪ್ರಮತಿಗಳು ಅಂದ್ರೆ, ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಜ್ಞಾನ, ಪೂರ್ಣ ಪ್ರಜ್ಞಾಚಾರ್ಯರು ಅಂದ್ರೆ ಮಧ್ವರಾಯರು. ನೋಡಿ, ಮೊದಲಿಗೆ ವಾಯುದೇವರ ಚಿಂತನೆ, ಹನುಮ ಭೀಮ ಮಧ್ವ. ಮಧ್ವನಾಮವನ್ನ ತೆಗಿರಿ. ಯಾವ ಕ್ರಮ? ಮೊದಲಿಗೆ ವಾಯುದೇವರ ಚಿಂತನೆ, ತರುವಾಯ ಹನುಮದವತಾರ, ಮುಂದೆ ಭೀಮಾವತಾರ, ತರುವಾಯ ಮಧ್ವಾವತಾರ. ಹಾಗಾದ್ರೆ ಈ ಒಂದು ಕ್ರಮಕ್ಕೂ ಕೂಡ ಪ್ರಮಾಣ ಕೊಟ್ಟಿದ್ದಾರೆ. ಇದು ಯಥಾವತ್ತಾಗಿ ವಾಯುಸ್ತುತಿಯಲ್ಲೂ ಕೂಡ ಇದೇ ಕ್ರಮ. ಮೊದಲಿಗೆ ವಾಯುದೇವರ ಮಹಿಮಾ, ಅದು ಏನು ವಾಯುದೇವರ ಮಹಿಮಾ ಅಂತಂದ್ರೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಪಂಡಿತಾಚಾರ್ಯರು? ವಾಯುದೇವರ ಪಾದದ ಧೂಳಿನ ಕಣದ ಮಹಿಮಾ 3 ಶ್ಲೋಕದಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರೇಮ ಭಾರಂಭ ಭಾರ, ಯಾರ್ಯಾರು? ತ್ರಿಭುವನ ಮಹಿತಾ ಶಾರದಾ ಶಾರದೆಂದು. ಭಾರತಿ ಸರಸ್ವತಿ ದೇವಿಯರು ಕೂಡ ವಾಯುದೇವರ ಪಾದದ ಧೂಳಿನ ಕಣವನ್ನ ಶಿರಸ ಧಾರಣೆ ಮಾಡ್ತಾ ಇದ್ದಾರಂತೆ. ಇಷ್ಟು ಹೇಳ್ತಾ ಸಂಸ್ತವೇ ನಾಸ್ಮಿ ಶಕ್ತಃ, ಇನ್ನು ವಾಯುದೇವರ ಪಾದದ ಧೂಳಿನ ಕಣದ ಮಹಿಮೆಯನ್ನ ಇನ್ನು ಹೆಚ್ಚು ವರ್ಣನೆ ಮಾಡ್ಲಿಕ್ಕೆ ಆಗೋಲ್ಲ ಅಂತಂದು ಅಲ್ಲಿಗೆ ಅದನ್ನ ಸಂಹಾರ ಮಾಡ್ತಾ
ಮುಂದೆ ಹನುಮದವತಾರ ಒಂದೇ ಹಂತಂ ಹನುಮಾನ್ ಹಿತಮಹಿತಮಃ ಪೌರುಷೋ ಬಾಹುಶಾಲಿ. ಹನುಮದವತಾರವನ್ನ ವಾಯುಸ್ತುತಿಯಲ್ಲಿ ತಾವು ಹೇಳ್ತಾ ಬಹ್ವಿ ಕೋಟಿರ ಡೇಕಃ ಕುಡಿಲ ಕಣಮಡಿ ನೋಟ್ಕಣಾನ್ ಟೊಗೋಪಾನ್ ಇದನ್ನ ಹೇಳ್ತಾ ಗಚ್ಚಂ ಸೌಗಂಧಿಕಾರ್ಥಂ ಅನ್ನೋ ಭೀಮಾವತಾರವನ್ನು ತಾವು ಹೇಳ್ತಾ ಪೀಠೆ ರತ್ನೋಪಕೃಪ್ತೆ ರುಚಿ ರುಚಿಮಣಿ ಜ್ಯೋತಿಷಾಂ ಶನ್ಯ. ಇದು ಮಧ್ವಾವತಾರ. ಹಾಗಾದ್ರೆ ವಾಯುಸ್ತುತಿ ಯಾವ ಕ್ರಮದಲ್ಲಿ ಹೊರಟಿತು? ವಾಯುದೇವರು, ಹನುಮ, ಭೀಮ, ಮಧ್ವ. ಬಳಿತಾ ಸೂಕ್ತ ಯಾವ ಕ್ರಮ? ಇದೇ ಕ್ರಮ. ಈ ಎರಡನ್ನೂ ಅನುಸರಿಸಿರ್ತಕ್ಕಂಥದ್ದೇ ಮಧ್ವನಾಮ. ಮಧ್ವನಾಮದಲ್ಲೂ ಕೂಡ ಶ್ರೀಪಾದರಾಜರು ವಿಶೇಷವಾಗಿ ಅನೇಕ ಅಂಶಗಳನ್ನು ತಾವಲ್ಲಿ ರಹಸ್ಯವಾದ ಉಪನಿಷತ್ತಿನಲ್ಲಿ ಏನೇನು ಬರಬೇಕೋ ಆ ಎಲ್ಲ ಅಂಶಗಳನ್ನು ಕೂಡ ಮಹಾನುಭಾವರು ತಾವು ಉಲ್ಲೇಖವನ್ನು ಮಾಡ್ತಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಇದನ್ನ ಯಾವ ಕ್ರಮದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಕಡೆಗೆ ನಿಲ್ಲಿಸಿ ಆಮೇಲೆ ಮುಂದಕ್ಕೆ ಹೋಗ್ಬೇಕಂತ, ಆಗ ಒಂದು ಅರ್ಥಸ್ಫುರಣೆ ಆಗುತ್ತೆ. ಪೂರಾ ಹೇಳಿದ್ರೆ ವಾಯುದೇವರ ಪರ, ನಿಲ್ಲಿಸಿ ಅದನ್ನು ಪುನಃ ಹೇಳಿದ್ರೆ ಪರಮಾತ್ಮ ಮತ್ತು ವಾಯುದೇವರು ಇಬ್ಬರ ಮಹಿಮ. ನೋಡಿ, ಹಿಂಗದನ್ನು ರಚನೆ ಮಾಡಿರೋದು ಅವರು. ಜಯ ಜಯ ಜಗತ್ರಾಣ ಮೊದಲಿಗೆ ಯಾಕೆ ಜಯ ಜಯ ಅಂತ ಎರಡು ಶಬ್ದ ಹಾಕಿದ್ರು? ಪುಗ್ಗಟ್ಟೆ ಹಾಕಿದ್ದಲ್ಲ, ಅದು ಏನು ಕ್ರಮ ಕೊಟ್ಟಿದ್ದಾರಲ್ಲಿ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಅರ್ಥಾತ್ ದುರ್ಗಾ ನಾಮಕಳಾದ ಅಂಬೃಣಿ ದೇವಿ 87 ವರ್ಷ ಆದಾಗ ದೇವರನ್ನ ಎಬ್ಬಿಸ್ತಾಳೆ. ಅದಕ್ಕೇನಂತ ಹೆಸರು? ಶ್ರುತಿ ಗೀತಾ ಅಂತ ಹೆಸರು. ಅದ್ರಲ್ಲಿ ಮೊದಲಿಗೆ ಪ್ರಾರಂಭ ಆಗೋ ಶಬ್ದ ಯಾವುದು? ಜಯ ಜಯ ಜಹಿ ಅಜಿತ ಕೇಶವ ಅಂತ. ಲಕ್ಷ್ಮೀ ದೇವಿ ಮೊದಲಿಗೆ ಪರಮಾತ್ಮನನ್ನ ಸ್ತೋತ್ರ ಮಾಡ್ಬೇಕಾದ್ರೆ ಪ್ರಾರಂಭ ಮಾಡಿರ್ತಕ್ಕಂತಹ ಅಂಶವೇ ಜಯ ಜಯ ಅಂತ ತಾನು ಪ್ರಾರಂಭ ಮಾಡಿದ್ರು. ನೋಡ್ರಿ, ಅದನ್ನೇ ಯಥಾವತ್ತಾಗಿ ಶ್ರೀಪಾದರಾಜರು ತಮ್ಮ ಕೃತಿಯಲ್ಲಿ ಜಯ ಜಯ ಅಂತ ಶಬ್ದ. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟು ಚಮತ್ಕಾರದಿಂದ ಶ್ರೀಪಾದರಾಜರು ಜಯ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ, ಸೃಷ್ಟಿ ಪ್ರಕರಣವನ್ನು ನಾವು ತಗೊಂಡಾಗ ದೇವತೆಗಳಿಗೆ ಅನೇಕ ಪ್ರಕಾರವಾದ ಸೃಷ್ಟಿಯನ್ನ ಹೇಳುತ್ತೆ ಶಾಸ್ತ್ರ. ಸೂಕ್ಷ್ಮ ಸೃಷ್ಟಿಯನ್ನು ಹೇಳುತ್ತೆ, ಸ್ಥೂಲ ಸೃಷ್ಟಿಯನ್ನ ತಿಳಿಸ್ತಾರೆ. ಸೂಕ್ಷ್ಮ ಸೃಷ್ಟಿಯಲ್ಲಿ ವಾಯುದೇವರು ಪ್ರಾಣಾತ್ ವಾಯು ಅಜಾಯತ ಅಂತ ತಿಳಿಸುತ್ತೆ. ಪ್ರಾಣತತ್ವದಿಂದ ಬಂದಿರತಕ್ಕಂಥವರೇ ನಮ್ಮ ಪ್ರಾಣದೇವರು. ಇದನ್ನು ಒಂದನ್ನು ಹೇಳಿದ್ರೆ, ಪುನಃ ಇದೇ ವಾಯುದೇವರು ಜಯಾಪತಿ ಸಂಕರ್ಷಣ, ಅಲ್ಲಿ ವಾಯುದೇವರು ತಾವು ಅವತಾರ ಮಾಡು. ಅದಕ್ಕೆ ಜಯ ಜಯ ಅಂತ ಎರಡು ಶಬ್ದವನ್ನು. ಇಲ್ಲಿ ತಾಯಿಯ ಹೆಸರನ್ನ ಹೇಳ್ತಾ ಶ್ರೀಪಾದರಾಜರು ತಾವು ಪ್ರಾರಂಭ ಮಾಡಿದ್ರೆ, ತಂದೆ ಹೆಸರನ್ನು ಹೇಳಲಿಕ್ಕೆ ವಿಜಯದಾಸರು ಬಂತು. ಇದು ದಾಸಾಹಿತ್ಯ. ಒಂದು ಪದ್ಯದಲ್ಲಿ ಒಂದು ಅಂಶವನ್ನು ತಿಳಿಸಿದ್ರೆ ಇನ್ನೊಂದು ಪದ್ಯದಲ್ಲಿ ಇನ್ನೊಂದು ಅಂಶವನ್ನು ಉಲ್ಲೇಖ ಮಾಡ್ತಾರಂತೆ. ಇಲ್ಲಿ ಜಯ ಅಂತ ತಾಯಿ ಹೆಸರನ್ನು ಹೇಳಿದ್ರೆ ವಿಜಯದಾಸರು ತಂದೆ ಹೆಸರನ್ನು ಹೇಳಿದ್ರಂತೆ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತಬಕದಿಂದಲೇ ಕೊಡು ಕವಿ ಜನ ಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ. ಇಲ್ಲಿಗೆ ನಿಲ್ಸ್ಕೊಡಿ. ಸಂಕರುಷಣ ಭವ, ಭವ ಅಂದ್ರೆ ಮಗ ಅಂತ ಅರ್ಥ. ಜಯಾಪತಿ ಶ್ರೀಪಾದರಾಜರು ಜಯ ಅಂತ ಹೇಳ್ಬಿಟ್ರೆ ತಂದೆ ಹೆಸರನ್ನು ವಿಜಯದಾಸರು ಹೇಳೋದ್ರಲ್ಲಿ ಜಯ ಸಂಕರ್ಷಣರ ಭವ, ಮಗನಾದವನು ಯಾರು? ವಾಯುದೇವರು. ನೋಡಿ, ಹಿಂಗರ್ಥ ಮಾಡಿ. ಏತತ್ ಕ್ರಮದಲ್ಲಿ ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ. ಎಲ್ಲೂ ಶ್ರೀಪಾದರಾಜರು ಶಾಸ್ತ್ರದ ಚೌಕಟ್ಟನ್ನು ಬಿಟ್ಟು ಹೋಗ್ಲಿಕ್ಕೆ ಇಲ್ಲ, ಅವಶ್ಯ ಅದಕ್ಕೆ ಒಂದು ಕ್ರಮನೇ ಇಲ್ಲ ಅಂತ ತಿಳಿಸ್. ಜಗದೊಳಗೆ ಸುತ್ರಾಣ. ಯಾಕೆ ಜಗದೊಳಗೆ ಸುತ್ರಾಣ ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು ಅಂತಂದ್ರೆ, ಜಗದೊಳಗೆ ಅಂದ್ರೆ ಭೂತಾಕಾಶ. 14 ಲೋಕದ ಒಳಗೆ ಮಾತ್ರ ಬ್ರಹ್ಮವಾಯುಗಳ ವ್ಯಾಪ್ತಿ. 14 ಲೋಕಗಳ ಹೊರಭಾಗದಲ್ಲಿರ್ತಕ್ಕಂತಹ ನವ ಆವರಣಗಳು ಅಂತ ಏನಿದೆ, ಅವ್ಯಕ್ತ ತತ್ವ, ಅವ್ಯಾಕೃತ ಆಕಾಶದಲ್ಲಿ ಬ್ರಹ್ಮವಾಯುಗಳ ವ್ಯಾಪ್ತಿ, ಅವರ ವ್ಯಾಪಾರ.
ಸರ್ವತಾ ಹೇಳಲಿಲ್ಲ ಶಾಸ್ತ್ರ. ಕೇವಲ ಭೂತಾಕಾಶದಲ್ಲಿ ಮಾತ್ರ ಬ್ರಹ್ಮವಾಯುಗಳ ವ್ಯಾಪ್ತಿಯನ್ನ ತಿಳಿಸಿದೆ ಶಾಸ್ತ್ರ. ತನ್ನಿಮಿತ್ತ ಜಗದೊಳಗೆ ಸುತ್ರಾಣ ಅಂದ್ರೆ ಬ್ರಹ್ಮಾಂಡದ ಒಳಗೆ ವಾಯುದೇವರ ವ್ಯಾಪಾರ ಇದೆ, ಬ್ರಹ್ಮಾಂಡದ ಹೊರಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಕೇವಲ ಲಕ್ಷ್ಮೀನಾರಾಯಣರ ವ್ಯಾಪಾರ ಮಾತ್ರ ಉಂಟು. ಅದಕ್ಕೆ ಜಗದೊಳಗೆ ಸುತ್ರಾಣ, ಇವರೇ ತ್ರಾಣೀಭೂತರು. ಹೇಗೆ ಸುತ್ರಾಣ ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ, ಜಗದೊಳಗೆ ಸುತ್ರಾಣ. ಯಾವುದು ಜಗ ಅಂದ್ರೆ? ಜಗ ಅಂದ್ರೆ ಏನು ಅರ್ಥ? ಜಗ ಅಂದ್ರೆ ಜೀವರು ಅಂತ ಅರ್ಥ ಅಲ್ರಿ. ಜಗ ಅಂದ್ರೆ ಜೀವರು ಅಂತ ಹೇಗೆ ಅರ್ಥ? ಜಾಯತೆ ಗಚ್ಚತೆ, ಹುಟ್ಟುತ್ತಾರೆ ಸಾಯ್ತಾರೆ. ಯಾರ್ಯಾರು? ಜೀವರು. ಹಾಗಾದ್ರೆ ಜೀವರ ಒಳಗೆ ವಾಯುದೇವರು ಇದ್ದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಸು. ಜಗದೊಳಗೆ ಜೀವರ ಒಳಗೆ ಮೂರು ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ತಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಂತ ಏನ್ ತಿಳಿಸಿದ್ದಾರೆ. ಮೂರು ವಿಧ ಜೀವರೊಳಗಬ್ಜ, ಜೀವರೊಟ್ಟಿಗೆ ಇದ್ದು ವಾಯುದೇವರು ವ್ಯಾಪಾರವನ್ನು ಮಾಡ್ತಾರೆ ಅನ್ನೋ ಒಂದು ಅಂಶವನ್ನ ಶ್ರೀಪಾದರಾಜರು ಆ ಮೊದಲನೇ ಪಲ್ಲವಿಯಲ್ಲೇ ಎಷ್ಟು ಅಂಶವನ್ನ, ಎಷ್ಟು ಶಾಸ್ತ್ರದ ಸಾರವಂತ ತಿಳಿಸ್ತಾ ಇದ್ದಾರೆ. ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸತ್. ಇಲ್ಲಿಗೆ ನಿಲ್ಸ್ಕೊಂಡು ಅಖಿಲ ಗುಣ ಸತು ಧಾಮ ಎರಡು ಶಬ್ದ ಮಾಡ್ಕೊಳ್ಳಿ. ಹೇಳ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರಿ ಮನಸ್ಸನ್ನ. ಯಾಕೆಂದ್ರೆ ಅಖಿಲ ಗುಣ ಸತ್ತು ಧಾಮ ಅಂತ ಹೇಳಿದ್ರೆ 300 ಮುಂದಕ್ಕೆ ಹೊಟ್ಟೋಗಿರ್ತಾರೆ. ನಾವು ಧಾಮ ನಮ್ಮನೆಗೆ ನಾವು ಹೋಗ್ಬೇಕಾಗುತ್ತಂತೆ, ಹೌದು. ಆದ್ರಿಂದ ಅಖಿಲ ಗುಣ ಸದ್ಧಾಮ, ಅಖಿಲ ಗುಣ ಸತ್ತು ಧಾಮ ಹೀಗೆ ಪದಚ್ಛೇದ ಮಾಡ್ಕೋಬೇಕು. ಹೀಗೆ ಪದಚ್ಛೇದ ಮಾಡ್ಕೊಂಡ್ರೆ ವಿಶೇಷವಾಗಿ ವಾಯುದೇವರ ಮಹಿಮಾ ನಮಗೆ ಗೋಚರ ಆಗುತ್ತೆ. ಏನು ಅಂತಂದ್ರೆ ಅಖಿಲ ಗುಣ ಸತ್ ಇರ್ತಕ್ಕದ್ ಯಾರಲ್ಲಿ? ಪರಮಾತ್ಮನಲ್ಲಿ ಮಾತ್ರ. ಅಖಿಲ ಗುಣ ಸತ್ತು, ಸತ್ತು ಅಂತಂದ್ರೇನು? ನಿರ್ದುಷ್ಟವಾದ. ನಿರ್ದಿಷ್ಟವಾದ ಅಂತಂದ್ರೆ ದೋಷರಹಿತವಾದ ಅಖಿಲವಾದ ಸದ್ಗುಣಗಳು ಅದು ಪರಮಾತ್ಮನಲ್ಲಿ ಮಾತ್ರ ಇರ್ತಕ್ಕದ್ದು. ನೋಡಿ, ಅಖಿಲ ಗುಣ ಸತ್ತು ಶಬ್ದ ಹೊರಟಿದ್ದು ಎಲ್ಲಿಂದ ಅಂತಂದ್ರೆ ಮಧ್ವ ವಿಜಯದ ಮಂಗಳ ಶ್ಲೋಕ ಇದನ್ನು ತಿಳಿಸುತ್ತೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ, ಕಲ್ಯಾಣ ಗುಣಗಳ ಧಾಮ ಅದು ಇರ್ತಕ್ಕದ್ದು ಯಾರಲ್ಲಿ? ಅದು ಪರಮಾತ್ಮನಲ್ಲಿ. ನಾರಾಯಣಾಯ ಅಖಿಲ ಕಾರಣ, ಅದು ಪರಮಾತ್ಮನಲ್ಲಿ. ಅದರಿಂದ ಅಖಿಲ ಗುಣ ಸತ್ತು, ಸತ್ತು ಅಂದ್ರೆ ನಿರ್ದುಷ್ಟವಾದ ಅಖಿಲವಾದ ಸದ್ಗುಣಗಳು ಇರ್ತಕ್ಕದ್ದು ಯಾರಲ್ಲಿ? ಪರಮಾತ್ಮನಲ್ಲಿ. ಅಂತಹ ಪರಮಾತ್ಮನಿಗೆ ವಾಯುದೇವರು ಧಾಮ. ಧಾಮ ಅಂದ್ರೆ ಏನು? ಮನೆ. ವಾಯುದೇವರ ಶರೀರ ಅದು ಪರಮಾತ್ಮನ ಮಂದಿರ. ಹೀಗೆ ಅರ್ಥ ಮಾಡಬೇಕು. ವಾಯುದೇವರು ಜೀವೋತ್ತಮರು ಅಂತ ನಾವೇನು ಘೋಷಣೆ ಮಾಡ್ತೇವೆ, ಇದಕ್ಕೇನು ಪ್ರಮಾಣ? ನಾವು ಯಾವ ಕ್ರಮದಲ್ಲಿ ಅವರು ಜೀವೋತ್ತಮರು ಅನ್ನೋದನ್ನ ಸ್ಮರಣೆ ಮಾಡಬೇಕು ಅಂತಂದ್ರೆ, ಅಖಿಲ ಗುಣ ಸತ್ತಾದ ಪರಮಾತ್ಮನನ್ನ ತಮ್ಮ ದೇಹದಲ್ಲಿ ಸದಾ ಕಾಲ ಧಾರಣೆ ಮಾಡಿರ್ತಕ್ಕಂಥವರು ವಾಯುದೇವರು ಅಂತ ತಿಳಿಸಿದ್ದಾರೆ. ರಾಯರು ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಸುರ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ಅಂತ ಒಂದು ಶಬ್ದವನ್ನು ಹಾಕ್ತಾರೆ. ವಾಯುದೇವರ ಶರೀರದ ಒಂದು ಮಹಿಮೆಯನ್ನ ಹೇಳ್ತಾ, ಹಿಂದೆ ಋಷಿಮುನಿಗಳೆಲ್ಲ ಉದ್ಗೀತ ನಾಮಕನಾದ ಪರಮಾತ್ಮನನ್ನ ತಾವೇನ್ ಮಾಡಿದ್ರಂತೆ, ಇಂದ್ರಾದಿ ದೇವತೆಗಳಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಇನ್ನೇನ್ ಪೂಜಾ ಕೈಂಕರ್ಯಾದಿಗಳು ಪ್ರಾರಂಭ ಆಗಬೇಕು, ಅಸುರರು ಇಂದ್ರಾದಿಗಳಲ್ಲಿ ಪ್ರವೇಶ ಮಾಡಿಬಿಟ್ರು. ನಮ್ ದೇವರಂದ ಇವರ ದೇಹ ಮೈಲಿಗೆ ಆಯ್ತು ಅಂತ ಹೊರಟೆ ಬಿಟ್ಟ. ಸರಿ, ಗರುಡಶೇಷ ರುದ್ರರಲ್ಲಿ ಸ್ಥಾಪನೆ ಮಾಡಿದಂತೆ. ಸ್ವಲ್ಪ ಸುದೀರ್ಘ ಕಾಲ ಪೂಜೆ ಆಯ್ತಂತೆ, ಅವರಲ್ಲೂ ಪ್ರವೇಶ ಆಗೋಯ್ತಂತೆ. ಕೊನೆಗೇನು ಮಾಡಿದ್ರು? ವಾಯುದೇವರಲ್ಲಿ ಸ್ಥಾಪನೆ ಮಾಡತ್ತಂತೆ ಪರಮಾತ್ಮನ ಉದ್ಗೀತ ರೂಪವನ್ನ. ಗೋವಿನಲ್ಲಿರ್ತಕ್ಕಂತಹ ರೂಪ, ಮುಕ್ತನಾಮಕನಾದ ಪರಮಾತ್ಮ ಏನಿದ್ದಾನೆ ಅವನನ್ನು ಸ್ಥಾಪನೆ ಮಾಡಿದಾಗ ದೈತ್ಯರು ಪ್ರವೇಶ ಮಾಡ್ಲಿಕ್ಕೆ ಹೋದ್ರೆ ಅಸುರಾವಿದ್ಧ ದೈತ್ಯ ಪೂಗಾವಿದ್ಧ. ಹಾಗೆ ಬಂಡೆ ಗಲ್ಲಿಗೆ
ಮಣ್ಣೆಂಟೆ ಹೊಡೆದ್ರೆ ಮಣ್ಣೆಂಟೆನೇ ಪುಡಿ ಆಗಬೇಕು. ಅದರಂತೆ ವಾಯುದೇವರ ಶರೀರ ಹೇಗಿದೆ? ವಜ್ರ ಶರೀರ ಗಂಭೀರ. ಇದರಿಂದ ಏನು ಪ್ರಯೋಜನ? ದುರ್ಜನವನ ಕುಠಾರ. ವಾಯುದೇವರ ಶರೀರ ಅದು ವಜ್ರಕ್ಕೆ ಸಾದೃಶ್ಯ. ಆದ್ದರಿಂದ ಅವರ ದೇಹದಲ್ಲಿ ಸರ್ವಥಾ ದೋಷಾದಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ, ಹಾಗಾದ್ರೆ ಪರಮಾತ್ಮನ ಅಖಿಲ ಗುಣ ಸದ್ದಾಮನಾದ, ಅಖಿಲ ಗುಣ ಪೂರ್ಣನಾದ ಪರಮಾತ್ಮನಿಗೆ ಧಾಮ, ಮಂದಿರ ಅಂತಂದ್ರೆ ಅದು ವಾಯುದೇವರ ಶರೀರ. ಇದನ್ನ ನಾರದೀಯ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಹೇಳ್ತಾ, ವಾಯುದೇವರ ಯಾವ ಯಾವ ಅಂಗದಲ್ಲಿ ಪರಮಾತ್ಮನ ಯಾವ ಯಾವ ರೂಪ ಸನ್ನಿಹಿತವಾಗಿದೆ ಅನ್ನೋದನ್ನ ನಾರದೀಯ ಪುರಾಣ ತಾನು ತಿಳಿಸೋದು. ಇಲ್ಲಿ ಶ್ರೀಪಾದರಾಜರು ಅಖಿಲ ಗುಣನಾದ ಪರಮಾತ್ಮನಿಗೆ ಧಾಮ ವಾಯುದೇವರ ಶರೀರ ಅಂತ ತಾವು ಹೇಳಬೇಕಾದರೆ ನೋಡಿ ಎಷ್ಟು ಪ್ರಮಾಣವನ್ನು ತಾವಲ್ಲಿ ಅಂಗೀಕರಿಸಿದ್ದಾರೆ ಅಂತಂದ್ರೆ, ನಾಸಾಗ್ರೇ ಮತ್ಸ್ಯ ರೂಪಸ್ತು ನಾಸಪೃಷ್ಟೇ ಚ ಕೂರ್ಮಕಃ ವಾಮನೇತ್ರೇ ಸ್ಥಿತೋ ವಿಷ್ಣು ದಕ್ಷಿಣೆ ಕಪಿಲಸ್ತಥಾ. ವಾಯುದೇವರ ಒಂದೊಂದು ಅವಯವದಲ್ಲಿ ಪರಮಾತ್ಮನ ಒಂದೊಂದು ರೂಪ ಸನ್ನಿಹಿತವಾಗಿದ್ದಂತೆ. ಕಪೋಲೆ ವಾಸುದೇವೋಸ್ತಿ, ವಾಯುದೇವರ ಕಪೋಲ, ಇಲ್ಲಿ ವಾಸುದೇವ ನಾಮಕನಾದ ಪರಮಾತ್ಮ ಇದ್ದಾನಂತೆ. ಕಂಠೆ ಧನ್ವಂತರೀಸ್ತಥಾ, ವಾಯುದೇವರ ಕಂಠಭಾಗದಲ್ಲಿ ಧನ್ವಂತರಿ ನಾಮಕನಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕಂತ. ಇನ್ನ ವಾಯುದೇವರ ಹಸ್ತದಲ್ಲಿ ಯಾರಿದ್ದಾರೆ? ಸೂತ್ರಕಾರರು ಕೂತಿದ್ದಾರಂತೆ. ಅದಕ್ಕೆ ಅವರು ಬರೆದಿರ್ತಕ್ಕಂತಹ ಭಾಷ್ಯ ಅಂತೆ ಸಿದ್ಧಸ್ತು ಸಿದ್ಧಾಂತ. ಸೂತ್ರಕಾರರು ಯಾರು? ನಮ್ಮ ವೇದವ್ಯಾಸ ದೇವರು. ವ್ಯಾಸರ ವಿಶೇಷವಾದ ಸನ್ನಿಧಾನ ವಾಯುದೇವರ ಹಸ್ತಗಳಲ್ಲಿ. ತನ್ನಿಮಿತ್ತ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು ಅದು ತತ್ವವಾದ ಅಂತ ಕರೆಸ್ಕೊಂಡು. ಭುವಿ ತತ್ವವಾದಂ. ತತ್ವವಾದ ಅಂದ್ರೆ ಏನು? ಇದಮಿತ್ತಂ ಜ್ಞಾನ. ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಹೆಸರೇನು? ತತ್ವ ಅಂತ ಹೆಸರು. ಅಂದ್ರೆ ಏನು? ಯಥಾರ್ಥ ಜ್ಞಾನ ಅಂತ. ಹಾಗೆ ಯಥಾರ್ಥ ಜ್ಞಾನ ಮಧ್ವರಾಯರು ತಾವು ಹ್ಯಾಕ್ ಕೊಟ್ಟಿದ್ದಾರೆ ಅಂದ್ರೆ, ಸೂತ್ರಕಾರರ ಸನ್ನಿಧಾನ ಮಧ್ವರಾಯರ ಹಸ್ತದಲ್ಲಿ ಉಂಟು. ಹೀಗೆ ತಿಳಿಸ್ತಾ, ಒಂದೊಂದು ಅವಯವದಲ್ಲಿ ಪರಮಾತ್ಮನ ಒಂದೊಂದು ರೂಪಾದಿಗಳನ್ನೇ ನಾವು ಚಿಂತನೆ ಮಾಡಬೇಕು ಅನ್ನೋದೇ ನಮಗೆ ನಾರದಿ ಪುರಾಣ ಏನ್ ತಿಳಿಸಿದೆ. ಆ ಒಂದು ಅಂಶವನ್ನೇ ಶ್ರೀಪಾದರಾಜರು ತಾವು ಹಿಡಿತಾ ಅಖಿಲ ಗುಣ ಸತ್ ಆದ ಪರಮಾತ್ಮನಿಗೆ ಧಾಮ ಸ್ಥಾನದಲ್ಲಿ ಇರತಕ್ಕಂಥವರೇ ನಮ್ಮ ವಾಯುದೇವರು ಅನ್ನೋ ಒಂದು ಅಂಶವನ್ನೇ ಹೇಳ್ತಾ, ಯಾವ ಜಯ ಶಬ್ದ ವಾಚನಾದ ಪರಮಾತ್ಮನಿಗೆ ಮಂದಿರವಾಗಿದ್ದಾರೋ ಅಂತಹ ವಾಯುದೇವರಿಗೂ ಕೂಡ ಜಯ ಅಂತ ಹೇಳಿದ್ರು. ಎರಡು ಜಯ, ಒಂದು ಬಿಂಬನಾದ ಪರಮಾತ್ಮ, ಇನ್ನೊಂದು ಆ ಪರಮಾತ್ಮನ ಪ್ರಥಮ ಆಭಾಸಕರಾದ ಅಂದ್ರೆ ಪ್ರಥಮ ಪ್ರತಿಬಿಂಬರಾದ ಜೀವಕೋಟಿಯಲ್ಲಿ ಯಾರು? ವಾಯುದೇವರು. ಆ ಪರಮಾತ್ಮನಿಗೂ ಜಯ, ಜೀವೋತ್ತಮರಾದ ವಾಯುದೇವರಿಗೂ ಜಯ. ಅದೇ ಜಯ ಜಯ ಜಗತ್ರಾಣ. ಪರಮಾತ್ಮನೂ ಜಗತ್ರಾಣ, ವಾಯುದೇವರು ಜಗತ್ರಾಣ. ಹೇಗೆ ಅಂತಂದ್ರೆ, ಇಡೀ ಬ್ರಹ್ಮಾಂಡವನ್ನು ಹೊತ್ತವರು ಯಾರು? ಶೇಷದೇವರು ಹೊತ್ತಿದ್ದಾರೆ. ಸರ್ಪ. ಶೇಷದೇವರನ್ನು ಹೊತ್ತವರು ಯಾರು? ವಾಯುಕೂರ್ಮ. ವಾಯುದೇವರನ್ನು ಹೊತ್ತವರು ಯಾರು? ವಿಷ್ಣುಕೂರ್ಮ. ಅಂದ್ರೆ ಏನಾಯ್ತು? ಜಗತ್ರಾಣ ಅನ್ನೋ ಶಬ್ದದಲ್ಲೇ ವಾಯುದೇವರೂ ಗ್ರಾಹ್ಯರಾದರು, ಪರಮ ಮುಖ್ಯವಾಗಿ ಪರಮಾತ್ಮನೂ ಕೂಡ ತಾನು ಗ್ರಾಹ್ಯನಾದ. ಆದ್ರಿಂದ ಜೀವೋತ್ತಮರಾದ ವಾಯುದೇವರಿಗೂ ಜಯ, ಅವರಲ್ಲಿ ನಿಂತು ಕಾರ್ಯವನ್ನು ಮಾಡ್ತಕ್ಕಂತಹ ಪರಮಾತ್ಮನಿಗೂ ಜಯ. ಅದೇ ಜಯ ಜಯ ಜಗತ್ರಾಣ ಅನ್ನೋ ಒಂದು ಅಂಶವನ್ನೇ ನಮಗೆ ಏನಿಲ್ಲಿ ತಿಳಿಸಿದ್ದಾರೆ. ಇಷ್ಟನ್ನು ಹೇಳ್ತಾ, ಇನ್ನು ನಾಳೆ ದಿವಸದ ಕಥಾ ಪ್ರಸಂಗದಲ್ಲಿ ಇದರ ಒಂದೊಂದು ಅಂಶಗಳನ್ನು ಎಲ್ಲೆಲ್ಲಿ ಪ್ರಸಂಗ ಬರುತ್ತೋ ಅಲ್ಲಿ ಮಧುನಾಮದ ಒಂದೊಂದು ಚಿಂತನೆಯನ್ನು ನೋಡ್ತಾ, ವಿಶೇಷವಾಗಿ ಉಗಾಭೋಗದ ಒಂದು ಪರಿಚಯವನ್ನು ನಾವು ಮಾಡ್ಕೋಬೇಕು. ಶ್ರೀಪಾದರಾಜರು ಅನೇಕ ಭಾಗವತದ ಕಥಾ ಪ್ರಸಂಗಗಳನ್ನೇ ಪ್ರಥಮ ಸ್ಕಂದ ಭಾಗವತದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಏನು ಉಪದೇಶ ಮಾಡಿದ್ರೋ ಆ ಒಂದು ಉಪದೇಶದ ಸಾರವೇ ಅನೇಕ ಉಗಾಭೋಗವನ್ನಾಗಿ ಶ್ರೀಪಾದರಾಜರು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಅಂಶವನ್ನು ಕೂಡ ಯಥಾಶಕ್ತಿ ನಾಳೆ ದಿವಸ ಕಥಾ ಭಾಗದಲ್ಲಿ ನಾವೆಲ್ಲ ನೋಡೋಣ ಎಂಬಲ್ಲಿ ಅಭಿಪ್ರಾಯ ಸಂಪೂರ್ಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.